ನ್ಯೂ ಚಾಪ್ಟರ್ ಮಾಡ್ಬೇಕು. ಎಷ್ಟು ಪೇಜ್? ಅದರ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕು, ನಿಲ್ಸಿ. ಅಲ್ಲ, ಧರ್ಮ ಇಂದ ಶುರು ಮಾಡ್ಬೇಕಾ? ಧರ್ಮ ಶುರು ಮಾಡಿದ್ವಲ್ಲ ಒಂಚೂರು. ಧರ್ಮ ಎಲ್ಲ ಸತ್ಯೋದಯ ಮುಗ್ದಿದೆ ಅದು. ರಾಜಯೋಗ ರೀ ಬ್ರದರ್, ರಾಜಯೋಗ ರೀ, ಮತ್ತು ಅದರ ಸ್ಥಿತಿ. ರಾಜಯೋಗ ಹೇಳ್ಬೇಕ್ರಿ. ಲಾಸ್ಟ್ ಟೈಮ್ ನನ್ನ ಓದಿದ್ವಲ್ವಾ? ಗುರುದೇವ್ ಆಯ್ತಲ್ರಿ ಅಲ್ಲ, ಮೊನ್ನೆ. ಸತ್ಯ ಅದರ ಸ್ಥಿತಿ ಆಗ್ಬೇಕಾಗಿತ್ತು ಬ್ರದರ್. ಹಾ, ಗೊತ್ತಾಯ್ತು. 338. ಈಗ ರಾಜಯೋಗದಿಂದ ಶುರು ಮಾಡ್ಬೇಕಲ್ವಾ? ಹಾ ಹೌದು. ನನ್ನ ನನ್ನ ಗುರುದೇವ ಆಯ್ತು. ಸೊ ರಾಜಯೋಗದಿಂದ ಆಯ್ತು. ಪುಟ 138. ರಾಜಯೋಗವು ಬಹು ಪ್ರಾಚೀನ ಶಾಸ್ತ್ರವಾಗಿದೆ. ಅದನ್ನು ದೊಡ್ಡ ದೊಡ್ಡ ಋಷಿ ಮುನಿಗಳು ಆತ್ಮ ಸಾಕ್ಷಾತ್ಕಾರದಲ್ಲಿ ತಮಗೆ ಸಹಾಯಕವಾಗುವಂತೆ ಅನುಕರಿಸಿದರು. ಅದು ರಾಮಾಯಣ ಕಾಲಕ್ಕಿಂತ ಬಹಳ ಹಿಂದೆ ಭಾರತದಲ್ಲಿ ಪ್ರಚಲಿತವಾಗಿತ್ತು. ಸೂರ್ಯವಂಶದ ದಶರಥ ಮಹಾರಾಜನಿಗಿಂತ 72 ತಲೆಮಾರುಗಳ ಹಿಂದೆ ಇದ್ದ ಒಬ್ಬ ಮಹರ್ಷಿಯು ಅದನ್ನು ಪ್ರಚುರಪಡಿಸಿದನು. ನೋಡಿ, ಆಗಿನ ಕಾಲದಲ್ಲಿ ಶುರು ಆಗಿತ್ತು. ಸೂರ್ಯವಂಶದ ಯಾರು ನಮ್ಮ ದಶರಥ ಮಹಾರಾಜ ಇದ್ನಲ್ಲ, ಅವನಿಗಿಂತ 72 ತಲೆಮಾರುಗಳು ಹಿಂದೆ. ಯಾವುದರಿಂದ ನಮ್ಮ ಜೀವನದ ಸಮಸ್ಯೆಗಳೆಲ್ಲ ಸುಲಭವಾಗಿ ಪರಿಹಾರವಾಗುವವೋ ಅಂಥ ಮುಕ್ತಿಯನ್ನು ಪಡೆಯುವ ನೈಜ ಪದ್ಧತಿಯನ್ನು ಕಂಡುಹಿಡಿಯಲು ಆತನು ಬಹುಕಾಲ ಚಿಂತಿಸಿದನು. ಈ ಪುಸ್ತಕದಲ್ಲಿ ವರ್ಣಿಸಲಾದಂತೆ ಆತನು ಕೇಂದ್ರ ಮಂಡಲದಲ್ಲಿ ತೀರಾ ಕೇಂದ್ರಕ್ಕೆ ಹೊಂದಿಕೊಂಡೇ ಈಜಾಡುತ್ತಿದ್ದನು. ಪ್ರಕೃತಿಯಲ್ಲಿ ಅಗತ್ಯವಾದ ಬದಲಾವಣೆಯನ್ನು ಉಂಟು ಮಾಡಲು ದುಡಿಯುತ್ತಿರುವ ಇಂದಿನ ವಿಭೂತಿಯಂತೆಯೇ ಆತನ ಸ್ಥಿತಿ ಇದ್ದಿತು. ಈ ವಿಷಯವಾಗಿ ಸುದೀರ್ಘ ಚಿಂತನೆ ಮಾಡಿ ಕಟ್ಟಕಡೆಗೆ ಆ ಮಹರ್ಷಿಯು ಒಂದು ಸಾಧನವನ್ನು ಕಂಡುಹಿಡಿದನು. ಅದೇ ಕ್ರಮೇಣ ರಾಜಯೋಗವಾಗಿ ಬೆಳೆಯಿತು. ಇದನ್ನು ಆ ಮಹರ್ಷಿ ಕಂಡುಹಿಡಿದಿದ್ದು ಯಾರು? 72 ತಲೆಮಾರುಗಳ ಹಿಂದೆ ದಶರಥನ ಕಾಲದಲ್ಲಿ ಇದ್ದಂತ ಒಬ್ಬ ಋಷಿ. ಆವಾಗ ಇದನ್ನ ಪ್ರಸ್ತುತಕ್ಕೆ ತಗೊಂಡ್ಬಂದ್ರು. ಆತನು ನೋಡಿ, ಅವನು ಆಲ್ರೆಡಿ ಕೇಂದ್ರದ ಸಮೀಪನೇ ವಾಸವಾಗಿದ್ದ. ಆ ಋಷಿ ಕೇಂದ್ರದ ಸಮೀಪ ವಾಸವಾಗಿದ್ದು ಆ ಒಂದು ಸ್ಥಿತಿಯಿಂದನೇ ರಾಜಯೋಗದ ಒಂದು ಅಭ್ಯಾಸವನ್ನು ಜನತೆಗೆ ಕೊಟ್ಟರು. ಆತನು ಕೇಂದ್ರದ ನಿಕಟ ಸಂಪರ್ಕದಲ್ಲಿದ್ದಾಗ ಅಸ್ತಿತ್ವದಲ್ಲಿನ ಜಗತ್ತಿನ ದಿವ್ಯ ಸ್ವರೂಪವನ್ನು ಅದರ ಮೂಲ ಕಾರಣ ಅಥವಾ ಶಕ್ತಿ ಸಹಿತವಾಗಿ ಕಂಡುಹಿಡಿದನು. ಸೊ ಹಾಗಾಗಿ ಈ ಜಗತ್ತೆಲ್ಲ ಈ ರೀತಿ ನಮ್ಮ ಕಣ್ಣು ಮುಂದೆ ಕಾಣಬೇಕಾದ್ರೆ ಇದರ ಮೂಲ ಕಾರಣ ಏನು, ಹೇಗೆ ಇದು ಬಂತು, ಇದನ್ನೆಲ್ಲ ಕೂತ್ಕೊಂಡು ಅವನು ಕೇಂದ್ರದ ಸಮೀಪ ಇದ್ದಿದ್ರಿಂದ ಅದನ್ನ ಮೂಲ ಕಾರಣನ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಯಿತು. ಕೇಂದ್ರದ ಅಡಿಯಲ್ಲಿರುವ ಯಾವುದೋ ಒಂದು ಶಕ್ತಿಯ ಕ್ಷೋಭವು ವರ್ತಮಾನ ಜಗತ್ತನ್ನು ಅಸ್ತಿತ್ವದಲ್ಲಿ ತಂದಿತ್ತೆಂದು ಅರಿತನು. ಸೊ ಇದು ಅವನು ಹೇಳಿದೆ. ಮೊದಲ ಬಾರಿಗೆ ಅವನು ಹೇಳ್ತಾನೆ ಏನಂತ, ಕೇಂದ್ರದ ಅಡಿಯಲ್ಲಿರುವ ಒಂದು ಕ್ಷೋಭವು ವರ್ತಮಾನ ಜಗತ್ತನ್ನು ಅಸ್ತಿತ್ವಕ್ಕೆ ತಂದಿತ್ತೆಂದು ಅವನು ಕಂಡುಹಿಡ್ಕೊಂಡ. ಅದನ್ನೇ ಬೇರೆ ಶಬ್ದಗಳಲ್ಲಿ ಉಪಾದಾನ ಕಾರಣವೆಂದು, ಕ್ಷೋಭವೆಂದು ಕರೆಯಲಾಗಿದೆ. ಅದು ಮನುಷ್ಯನ ಚಿತ್ ಶಕ್ತಿಗೆ ಸಮಾನವಾಗಿರುವ ಅಥವಾ ಅದರಂತಿರುವ ಶಕ್ತಿಯ ಪರಿಣಾಮ ಎಂಬುದನ್ನು ಆತನು ಕೊನೆಗೆ ನಿರ್ಣಯಿಸಿದನು. ಸೊ ಆ ಕ್ಷೋಭದ ಶಕ್ತಿ ಏನಿದೆ ಮನುಷ್ಯನಲ್ಲಿ ಚಿತ್ತ ಶಕ್ತಿ ಆಗಿದೆ. ಸರಿ, ಮನುಷ್ಯನ ಮನಸ್ಸಿನಲ್ಲಿ ಇರ್ತಕ್ಕಂಥ ಚಿತ್ತ ಶಕ್ತಿ. ಚಿತ್ ಶಕ್ತಿಯು ಇಂಥ ಪರಿಣಾಮವನ್ನು ಉಂಟು ಮಾಡುವುದೆಂಬುದನ್ನು, ಅದರ ಶಕ್ತಿಯು ಅನಂತವಾಗಿದೆ ಎಂಬುದನ್ನು ಅವನು ಊಹಿಸಿದನು. ಆಮೇಲೆ ಅವನು ಆ ಚಿತ್ಶಕ್ತಿಯಿಂದ ಕೆಲಸ ತೆಗೆದುಕೊಂಡು ಅದರಿಂದ ತರಬೇತಿಯನ್ನು ಆರಂಭಿಸಿದನು. ಈ ಕೆಲಸವು ಮುಂದೆ ನಮ್ಮ ಪಾಲಿಗೆ ಬಂದಿತು. ಅದೇ ರಾಜಯೋಗದ ಮೂಲವಾಗಿದೆ. ನಾವೇನ್ ಮಾಡ್ತೀವಿ, ಮನಸ್ಸಿನಲ್ಲಿ ಪ್ರಕಟ ಆಗ್ತಾ ಇರ್ತಕ್ಕಂಥ ಚಿತ್ ಶಕ್ತಿಯ ನೋಡಿ, ಇಲ್ಲೊಮ್ಮೆ ಇದೊಂದೇ ಕಡೆ ಬಾಬುಜಿ ಈ ಪದ ಉಪಯೋಗಿಸೋದು, ಚಿತ್ ಶಕ್ತಿ ಅಂತ. ಚಿತ್ತ ಅಂತಂದ್ರೆ ಕಾನ್ಶಿಯಸ್ನೆಸ್ ಅಂತ ಇಟ್ಕೊಳ್ರಿ. ಚಿತ್ತ ಅಂತಂದ್ರೆ ಕಾನ್ಶಿಯಸ್ನೆಸ್ ಅಂತ ಇಟ್ಕೊಂಡ್ರೆ ಅದರಲ್ಲಿ ಹರಿಯುತ್ತಾ ಇರತಕ್ಕಂಥ ಶಕ್ತಿ. ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಮೂಲದಿಂದ ಬರ್ತಾ ಇದೆ ಆ ಶಕ್ತಿ. ಆ ಚಿತ್ತ ಶಕ್ತಿಯ ಉಪಯೋಗ ಪಡ್ಕೊಂಡು ನಾವು ನಮ್ಮ ಸಾಧನೆಯನ್ನು ನಾವು ಮಾಡಿದ್ರೆ ನಾವು ವೇಗವಾಗಿ ನಾವು ಮೂಲಕ್ಕೆ ವಾಪಸ್ ಹೋಗ್ಬೋದು ಅಂತ ಆ ಒಂದು ಋಷಿ ಕಂಡಿಡ್ಕೊಂಡ. ಆ ಮಹರ್ಷಿ ಕಂಡಿಡ್ಕೊಂಡ್ಮೇಲೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದು. ಅದನ್ನ ಕಾರ್ಯರೂಪಕ್ಕೆ ತಂದಾಗ ಅದನ್ನ ರಾಜಯೋಗ ಅಂತ ಹೆಸರು ಕೊಟ್ಟು ಅದನ್ನ ಕರೆದು. ಹಾಗಾದ್ರೆ ನಾವು ನಮ್ಮ ಧ್ಯಾನ ಪದ್ಧತಿಯಲ್ಲಿ ಯಾವುದನ್ನು ಉಪಯೋಗಿಸ್ಕೊಳ್ತೀವಿ ಅಂತಂದ್ರೆ ಆ ಚಿತ್ತ ಶಕ್ತಿಯ ಲಾಭವನ್ನು ಉಪಯೋಗಿಸ್ಕೊಳ್ತೀವಿ. ಅದೇ ನಾವು ಮಾಡ್ತಕ್ಕಂಥ ನಮ್ಮ ಧ್ಯಾನ ಪದ್ಧತಿಯಲ್ಲಿ. ಸರಿನಾ? ಚಿತ್ತ ಶಕ್ತಿ ಅಂತಂದ್ರೆ ಚಿತ್ ಪ್ಲಸ್ ಶಕ್ತಿ.
ಚಿತ್ ಅಂದ್ರೆ ಕಾನ್ಶಿಯಸ್ನೆಸ್ ಅಥವಾ ಪ್ರಜ್ಞೆ. ಶಕ್ತಿ ಅಂತಂದ್ರೆ ಅಲ್ಲಿ ಮೇಲ್ಗಡೆಯಿಂದ ಹರಿತಾ ಇರ್ತಕ್ಕಂಥದ್ದು, ಮೂಲದಿಂದ ಹರಿತಾ ಇರ್ತಕ್ಕಂಥದ್ದು, ಕ್ಷೋಭದಿಂದ ಹರಿತಾ ಇರ್ತಕ್ಕಂಥ ಶಕ್ತಿ. ಆ ಚಿತ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ರಾಜಯೋಗದಲ್ಲಿ ನಮ್ಮ ಬೆಳವಣಿಗೆನ ನಾವು ಮಾಡ್ಕೊಳ್ತೀವಿ. ಈ ಪದನ ಬಾಬೂಜಿ ಅವ್ರು ಜಾಸ್ತಿ ಕಡೆ ಉಪಯೋಗಿಸಿಲ್ಲ ಚಿತ್ತ ಶಕ್ತಿ ಬಗ್ಗೆ, ಇಲ್ಲಿ ಮಾತ್ರ ಅದನ್ನು ಉಲ್ಲೇಖ ಮಾಡಿದರೆ ಜ್ಞಾಪಕ ಇಟ್ಕೊಳ್ರಿ. ನಮ್ಮಲ್ಲಿರುವ ಶ್ರೇಷ್ಠ ವಸ್ತು ಅಂದರೆ ಸಂಕಲ್ಪ ಶಕ್ತಿ. ಹಾಗಾದ್ರೆ ಸಂಕಲ್ಪ ಶಕ್ತಿಗೂ ಚಿತ್ ಶಕ್ತಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಚಿತ್ ಶಕ್ತಿಯ ಒಂದು ಸ್ವರೂಪ ಸಂಕಲ್ಪ ಶಕ್ತಿ. ಅದು ಬೆಳೆಯುತ್ತಾ ಹೋಗಿ ಕಟ್ಟಕಡೆಗೆ ನಮ್ಮನ್ನು ನಮ್ಮ ಗುರಿಗೆ ಮುಟ್ಟಿಸುವುದು. ಅನೇಕ ಮಹರ್ಷಿಗಳು ಒಬ್ಬರ ತರುವಾಯ ಒಬ್ಬರು ಅದನ್ನು ಸುಧಾರಿಸಿ ಬೆಳೆಸಿದ್ದಾರೆ. ಸೊ ಅವನು ಈ ಚಿತ್ತ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಬೆಳಿಬಹುದು ಆಧ್ಯಾತ್ಮಿಕವಾಗಿ ಅಂತ ಆ ಮಹರ್ಷಿ ಕಂಡಿಡಿದ ಮೇಲೆ ಅನೇಕ ಋಷಿಮುನಿಗಳು ಅದಾದ್ಮೇಲೆ ಯಾರ್ಯಾರೆಲ್ಲ ಅಭ್ಯಾಸ ಮಾಡಿದ್ರು ಈ ರಾಜಯೋಗದ ಪದ್ಧತಿಯಲ್ಲಿ ಸುಧಾರಣೆ ಮಾಡ್ತಾ ಹೋದ್ರು. ಸುಧಾರಣೆ ಮಾಡ್ತಾ ಮಾಡ್ತಾ ಇದನ್ನು ಬೆಳೆಸಿದ್ದಾರೆ. ಸಂಕಲ್ಪವೇ ಕೊನೆಗೆ ಸದ್ರೂಪವನ್ನು ತಾಳಿ ಮೂಲ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ನಮ್ಮ ಸಂಕಲ್ಪವೇ ಸದ್ರೂಪವಾಗಿ ಕಾಣಿಸಿಕೊಂಡು ಅದ್ ಕಡೆಗೆ ಮೂಲವಾಗಿ ಕಾಣಿಸಿಕೊಳ್ಳುವುದು. ಹಾಗಾದ್ರೆ ನಾವು ಅದಕ್ಕೆ ಏನ್ ಹೇಳ್ತೀವಲ್ಲ, ಅದಕ್ಕೆ ಆ ಮೊದಲ ಸಂಕಲ್ಪ ಏನ್ ಮಾಡ್ತೀವಲ್ಲ ಧ್ಯಾನ ಮಾಡ್ಬೇಕಾದ್ರೆ ಅದು ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಅದೇ ಸಂಕಲ್ಪನೆ ಸಾಕಾರ ರೂಪ ತಗೊಂಡು ನಮ್ಗೆ ಮೂಲವಾಗಿ ಕಾಣುತ್ತೆ ಕಟ್ಟೆಕಡೆಗೆ. ಸೊ ನಾವು ಕೊಡ್ತಕ್ಕಂತ ಸಂಕಲ್ಪ ಏನಿದೆ ಅದನ್ನ ನೇರವಾಗಿ ನಮ್ಮನ್ನ ಮೂಲಕ್ಕೆ ಜೋಡಿಸುತ್ತೆ. ಧ್ಯಾನಕ್ಕೆ ಮುಂಚೆ ನಾವು ಕೊಡ್ತಕ್ಕಂಥ ಸಂಕಲ್ಪ ಏನಿದೆ ಅದು ನೇರವಾಗಿ ನಮ್ಮನ್ನ ಮೂಲಕ್ಕೆ ಜೋಡಿಸುತ್ತೆ. ಅಷ್ಟು ಪ್ರಮುಖ. ಸೊ ನಾವು ಸ್ಪಷ್ಟವಾಗಿ ಕರೆಕ್ಟಾಗಿ ಎಲ್ರಿಗೂ ಹೇಳ್ಕೊಡ್ಬೇಕು ಏನ್ ಸಂಕಲ್ಪ ಮಾಡ್ತೀರಿ ಅಂತ. ಹೃದಯದಲ್ಲಿ ದೈವಿ ಸಂಕಲ್ಪದ ಮೂಲ ಇದೆ, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ. ಇದು ಪ್ರತಿಯೊಂದು ಪದನೂ ಇಂಪಾರ್ಟೆಂಟ್ ಇದರಲ್ಲಿ. ಯಾಕೆಂತಂದ್ರೆ ಕಟ್ಟಕಡೆಗೆ ಇದೇ ಸಂಕಲ್ಪನೆ ರೂಪ ತಗೊಂಡು ನಮಗೆ ಮೂಲವಾಗಿ ಕಾಣಿಸೋದು, ಮೂಲವಾಗಿ ಅನುಭವಕ್ಕೆ ಬರೋದು. ಸರಿನಾ? ಇದೆಲ್ಲವನ್ನು ಶ್ರೇಷ್ಠವಾದ ಅಂತರ್ದೃಷ್ಟಿಯುಳ್ಳವನು ಪ್ರಮಾಣಿಸಿ ನೋಡಬಹುದು. ಈ ಶಾಸ್ತ್ರವನ್ನು ಬೋಧಿಸುವ ಪದ್ಧತಿಗಳು ಬೇರೆ ಬೇರೆಯಾಗಿದ್ದರೂ ಮೂಲಭೂತವಾದ ತತ್ವ ಇದೇ ಮಾತ್ರ. ಈ ಶಕ್ತಿಯಿಂದ ನಾವು ದೇವರೊಡನೆ ಸಂಬಂಧವನ್ನು ಜೋಡಿಸುತ್ತೇವೆ. ದೊಡ್ಡ ದೊಡ್ಡ ಋಷಿಗಳು ಕಾಲಕ್ಕೆ ತಕ್ಕಂತೆ ಅಗತ್ಯಾನುಸಾರ ಅದನ್ನು ಸುಧಾರಿಸಿ ಬೆಳೆಸಿದ್ದಾರೆ. ಈ ವಿಷಯವನ್ನು ಕುರಿತು ವಿವರವಾಗಿ ಚರ್ಚಿಸುವ ವ್ಯಾಖ್ಯಾನಗಳು ಬರೆಯಲ್ಪಟ್ಟಿವೆ. ಆದರೆ ಮನುಷ್ಯನು ದಿವ್ಯ ದೃಷ್ಟಿಯನ್ನು ಕೊಳ್ಳಬೇಕೆಂಬುದೇ ಅದರಡಿಯಲ್ಲಿರುವ ವಿಚಾರ. ಸೊ ಈ ಚಿತ್ತ ಶಕ್ತಿಯನ್ನ ಕರೆಕ್ಟ್ ಆಗಿ ನಾವು ಗ್ರಹಿಸ್ತಾ ಹೋಯ್ತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ನಾವು ದಿವ್ಯ ದೃಷ್ಟಿಯನ್ನು ಬೆಳೆಸ್ಕೊಳ್ತೀವಿ. ಅಂದ್ರೆ ಇರೋದನ್ನ ದಿವ್ಯ ದೃಷ್ಟಿ ಅಂತಂದ್ರೆ ಮುಂದಕ್ಕೆ ಆಗೋದು ಹಿಂದಕ್ಕೆ ಆಗೋದು ಅಂತ ಅನ್ಕೊಳ್ತೀವಿ. ಅದಲ್ಲ. ದಿವ್ಯ ದೃಷ್ಟಿ ಅಂತಂದ್ರೆ ಇರೋದನ್ನ ಯಥಾವತ್ತಾಗಿ ಯಾವುದೇ ಮಾರ್ಪಾಡಿಲ್ದಿರ ನೋಡ್ತಕ್ಕಂಥದ್ದು, ಅದು ದಿವ್ಯ ದೃಷ್ಟಿ. ಯಾರು ಮಾನವ ಜೀವನದ ತರಬೇತಿಯಲ್ಲಿ ಮುಂದುವರೆದು ತಮ್ಮನ್ನು ಸಾಧ್ಯವಿದ್ದಷ್ಟು ಮಟ್ಟಿಗೆ ಸುಧಾರಿಸಿಕೊಳ್ಳುವರು ಅವರಿಗೆ ಪದಾರ್ಥಗಳು ತಮ್ಮ ನಿಜ ರೂಪದಲ್ಲಿ ಗೋಚರವಾಗಿ ಅವುಗಳ ರಹಸ್ಯವು ಹೊಳೆಯುವುದು. ಪದಾರ್ಥಗಳು ತಮ್ಮ ನಿಜ ರೂಪದಲ್ಲಿ ಗೋಚರ ಆಗೋದನ್ನ ಬಾಬೂಜಿಯವರು ದಿವ್ಯ ದೃಷ್ಟಿ ಅಂತ ಹೇಳಿದ್ದಾರೆ. ದಿವ್ಯ ದೃಷ್ಟಿ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಅನ್ಕೊಳ್ತೀವಿ, 100 ವರ್ಷದಲ್ಲಿ ಏನಾಗುತ್ತೆ ಅದನ್ನ ಹೇಳಪ್ಪ ಅಂತ ಹೇಳಿದ್ರೆ ಅದು ದಿವ್ಯ ದೃಷ್ಟಿ ಅಂತ ಅನ್ಕೊಳ್ತೀವಿ. ಅದಲ್ಲ. ಯಾವುದು ಪದಾರ್ಥಗಳು ತಮ್ಮ ನಿಜ ರೂಪದಲ್ಲಿ ಗೋಚರವಾಗಿ ಅವುಗಳ ರಹಸ್ಯವು ಹೊಳೆಯುವುದೋ ಆ ದೃಷ್ಟಿನ ನಾವು ದಿವ್ಯ ದೃಷ್ಟಿ ಅಂತ ಕರಿತೀವಿ. ಪದಾರ್ಥಗಳು ಹೇಗಿದ್ವು ಹಾಗೆ ಕಾಣಬೇಕು, ಯಾವುದೇ ಮಾರ್ಪಾಡಿಲ್ದಿರ, ಅದನ್ನು ನಾವು ದಿವ್ಯ ದೃಷ್ಟಿ ಅಂತ ಕರಿತೀವಿ. ಈ ಪುಸ್ತಕದಲ್ಲಿ ವಿವೇಚಿಸಲಾದಂತೆ ಮಾನವ ಮನಸ್ಸಿನ ಹುಟ್ಟನ್ನು ಕುರಿತಾದ ತತ್ವವು ತರ್ಕಬದ್ಧವಾಗಿಯೇ ಇದೆ. ಪ್ರಸುಪ್ತವಾದ ಭಗವದ್ಗೀತೆಯಿಂದ ಪ್ರೇರಿತವಾದ ಮೊಟ್ಟ ಮೊದಲನೆಯ ಕ್ಷೋಭವು ಅಸ್ತಿತ್ವಕ್ಕೆ ಕಾರಣವಾಯಿತು. ಆ ಕ್ಷೋಭವು ಸುಪ್ತ ಶಕ್ತಿಗಳನ್ನು ಸಂಚಲನಗೊಳಿಸಿತು ಹಾಗೂ ಸೃಷ್ಟಿಯ ಮತ್ತು ಪ್ರಾಣಿ ಜೀವನದ ಕ್ರಮವು ಆರಂಭವಾಯಿತು. ಕ್ಷೋಭ ಅಥವಾ ಪ್ರೇರಣೆಯಾಗಿ ಕಾಣುವ ಆ ಮೂಲ ಶಕ್ತಿಯೇ ಮುಖ್ಯ ಕ್ರಿಯಾಶಕ್ತಿಯಾಗಿ ಪ್ರತಿಯೊಂದು ಜೀವಿಯಲ್ಲಿಯೂ ಅವತರಿಸಿತು. ಮನುಷ್ಯನಲ್ಲಿ ಅದು ಮನಸ್ಸೆಂಬ ಸಂಜ್ಞೆಯನ್ನು ಪಡೆಯಿತು. ಅದರಡಿಯಲ್ಲಿ ಪ್ರಥಮ ಕ್ಷೋಭದಲ್ಲಿದ್ದ ಅದೇ ಸಪ್ತೇಚ್ಛೆಯೂ ಇರುವುದು. ಹೀಗೆ ಮಾನವನ ಮನಸ್ಸು ಆ ಮೂಲ ಶಕ್ತಿಯೊಡನೆ ಏಕರೂಪವಾಗಿದ್ದು ಅದರ ಅಂತೆಯೇ ಆಗಿದೆ. ಆದುದರಿಂದ ಅವೆರಡರ ಕಾರ್ಯಗಳು ತೀರಾ ಸಮಾನವಾಗಿವೆ. ಸೊ ಮನುಷ್ಯನ ಮನಸ್ಸು ಮತ್ತೆ ಮೂಲದ ಏನು ಅಕ್ಷೋಭ ಏನಿದೆ ಅದೆರಡೂ ಕೂಡ ಒಂದಕ್ಕೊಂದು ಏಕರೂಪವಾಗಿದೆ. ಕ್ಷೋಭ ಅಂತಂದ್ರೆ ಮೂಲದಿಂದ ಪ್ರಕಟವಾದಂತ ಶಕ್ತಿ. ಆ ಶಕ್ತಿ ಪ್ರತಿಯೊಂದು ಜೀವಿನಲ್ಲೂ ಕೂಡ ಮನಸ್ಸಿನ ಮುಖಾಂತರ ಅದು ಪ್ರಕಟವಾಗುತ್ತೆ. ಸೊ ಪ್ರತಿಯೊಬ್ಬರ ಮನುಷ್ಯನ ಮನಸ್ಸೇನಿದೆ ಆ ಮನಸ್ಸು ಮತ್ತೆ ಕ್ಷೋಭ
ಎರಡೂ ಕೂಡ ಒಂದೇ ಶಕ್ತಿ. ಹಾಗಾಗಿ ನಾವು ಅದೇ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆಸೆಗಳನ್ನ ಪೂರ್ತಿ ನಮಸ್ತೆ ರೀ ಮಾಡ್ಕೊಳ್ಬೇಕಾದ್ರೆ ಪುಟಾರಿ. ಆಸೆಗಳನ್ನ ಪೂರ್ತಿ ಮಾಡ್ಕೋಬೇಕಾದ್ರೆ ನಮಗೆ ಶಕ್ತಿ ಬೇಕಲ್ವಾ? ಅದು ಎಲ್ಲಿಂದ ಬರ್ತಾ ಇದೆ ಶಕ್ತಿ? ನಮಗೆ ಮೂಲದಿಂದನೇ ಬರ್ತಾ ಇರ್ತದೆ. ಯಾಕಂದ್ರೆ ಮೂಲನೇ ನಮ್ಮ ಹೃದಯದಲ್ಲಿ ಮನಸ್ಸಿನ ರೂಪವನ್ನು ತಾಳಿದೆ. ಮೂಲ ಅಂತಂದ್ರೆ ಇದು ಕ್ಷೋಭ. ಕ್ಷೋಭ ಅದು ನಮ್ಮ ಮನಸ್ಸನ್ನ ರೂಪವನ್ನು ತಾಳಿದೆ. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಮನಸ್ಸಿನ ರೂಪವನ್ನು ಕ್ಷೋಭವು ತಾಳಿದೆ. ಇದನ್ನ ನಾವು ಕೇಳ್ಕೊಳ್ರಿ. ಪ್ರತಿಯೊಂದು ಜೀವಿಯು ತನಗೆ ಬೇಕಾದಂತ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ಕೋಬೇಕಾದ್ರೆ ಇದೇ ಕ್ಷೋಭದ ಅಥವಾ ಕ್ಷೋಭದ ರೂಪವಾದಂತ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದು ತನ್ನ ಒಂದು ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ಕೊಳ್ಳುತ್ತೆ. ಸರಿನಾ? ಪೇಜ್ ಏನೋ ಜಂಪ್ ಆಯ್ತೇನೋ ಅನ್ಸುತ್ತೆ. ನಾವು 140ರಲ್ಲಿ ಮೇಲಿನ ಪ್ಯಾರಾದಲ್ಲಿದ್ವಿ, ಆಮೇಲೆ ಮತ್ತೆಲ್ಲ ಹೊಟ್ಟೋದ್ರಿ. ಓ ಇಲ್ಲ, ಅದು ನಿಮ್ಗೆ ಇಲ್ಲಿ ಕೊಟ್ಟಿಲ್ವಾ? ಹೊಸ ಕೆಳಗಡೆ ಒಂದು ಹಿಂದಿನ ಪೇಜ್ ನಲ್ಲಿ 139 ಕೆಳಗಡೆ ಸಣ್ಣ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನು ಓದಿದ್ವಿ. ಹಿಂದಿನ ಪೇಜ್ ಅಲ್ಲಿ ಅದು ಬಿಟ್ಟಿದ್ನಲ್ಲ, ಆ ಪ್ಯಾರಾಗ್ರಾಫ್ ಮುಗಿಸ್ಬಿಟ್ಟು ಹಿಂದಕ್ಕೆ ಬರೋಣ ಅಂತ ಹೇಳಿ 139ರಲ್ಲಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ ನೋಡ್ರಿ, ಸಣ್ಣದು ಸ್ಮಾಲ್ ಪ್ರಿಂಟ್, ಅದನ್ನು ಓದಿದಷ್ಟೇ. ಸರಿ, ಇಷ್ಟ ಅರ್ಥ ಆಯ್ತು ಅಂತಂದ್ರೆ ಮುಂದಕ್ಕೆ ಹೋಗೋಣ. ಸಾಮಾನ್ಯವಾಗಿ ತತ್ವಜ್ಞಾನಿಗಳು ಈಗ ನೆಕ್ಸ್ಟ್ ಟೈಮು ನಿಮ್ಮ ಮನಸ್ಸನ್ನು ಉಪಯೋಗಿಸ್ಬೇಕು ಅಂತಂದ್ರೆ, ನಿಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಕ್ಷೋಭದ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀರಾ, ಜ್ಞಾಪಕ ಇಟ್ಕೊಳ್ರಿ. ಇದು ಯಾಕೆ ಇಷ್ಟು ವಿವರಣೆ ಕೊಡ್ತಿರೋದು ಅಂತಂದ್ರೆ, ಮೈಕ್ರೋಕಾಸಮ್ ಅಲ್ಲಿ ಏನಿದೆ, ಪಿಂಡಾಂಡದಲ್ಲಿ ಏನಿದೆ, ಬ್ರಹ್ಮಾಂಡದಲ್ಲೂ ಅದೇ ಇರೋದು. ಪಿಂಡಾಂಡದಲ್ಲಿ ಈ ಶಕ್ತಿ ಇದ್ರೆ, ಮನಸ್ಸಿನಲ್ಲಿ ಈ ಶಕ್ತಿ ಇತ್ತು ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಆ ಶಕ್ತಿಯ ಒಂದು ಭಾಗನೇ ಇದು. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಸರ್ ಪೇಜ್ ನಂಬರ್ ರೀ. ಸರಸ್ವತಿ ಅವರೇ, ನೋಡ್ರಿ ಪೇಜ್ ನಂಬರ್ ರೀ. ಕೇಳಿಸ್ಕೊಳ್ರಿ. ಒಂದು ಲೇಟ್ ಆಗಿ ಬರ್ತೀರಿ, ಎರಡನೇದು ಮ್ಯೂಟ್ ಮಾಡ್ಕೊಳಲ್ಲ, ಹಂಗೆ ಮೈಕ್ ಬಿಟ್ಟಿರ್ತೀರಿ. ಪ್ರತಿ ಸತಿ ಹೀಗೆ ಮಾಡ್ತೀರಿ. ನೀವು ಲಾಗಿನ್ ಆಗಿದ ತಕ್ಷಣ ಫಸ್ಟ್ ಮ್ಯೂಟ್ ಮಾಡ್ಕೋಬೇಕು. ಮೂರನೇದು, ನೀವು ಅಕಸ್ಮಾತ್ ನನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ವೆಯ್ಟ್ ಮಾಡ್ರಿ. ಸರಿನಾ? ನಾ ಇನ್ಫ್ಯಾಕ್ಟ್ 139 ಅಂತ ಬ್ರದರ್ಗೆ ಮಾತಾಡ್ಬೇಕಾದ್ರೆ ನಾ ಹೇಳಿದೆ ಅವ್ರಿಗೆ, ಅದನ್ನ ನೀವು ಅದನ್ನು ಕೇಳಿಸ್ಕೊಳ್ಳಿಲ್ಲ. ಎನಿವೆ, ಮುಂದಕ್ಕೆ ಹೋಗೋಣಂತೆ. ಸಾಮಾನ್ಯವಾಗಿ ತತ್ವಜ್ಞಾನಿಗಳು ಪದಾರ್ಥಗಳ ಅಂತರಾಳವನ್ನು ತರ್ಕದ ಮೂಲಕ ತಲುಪಲು ಪ್ರಯತ್ನಿಸಿರುವ ಹೊರತು ದಿವ್ಯ ದೃಷ್ಟಿಯಿಂದ ಅಲ್ಲ. ಸಾಮಾನ್ಯವಾದ ತರ್ಕವು ತಪ್ಪಾಗಿಯೇ ತಪ್ಪಾಗಿರುವ ಸಂಭವವಿದ್ದು ನಮ್ಮನ್ನು ದಾರಿ ತಪ್ಪಿಸಬಹುದು. ಅದೇ ಅನಾವಶ್ಯಕವಾದ ತರ್ಕದ ಮಾಧ್ಯಮವಿಲ್ಲದೆ ಅಂತರ್ದೃಷ್ಟಿಯಿಂದ ವಸ್ತುಗಳನ್ನು ನೋಡಿದುದಾದರೆ ಯಾವ ದೋಷವೂ ಇಲ್ಲದೆ ಅವು ಮೂಲ ರೂಪದಲ್ಲಿ ಗೋಚರಿಸುವವು. ಪದಾರ್ಥಗಳು ಎಷ್ಟರ ಮಟ್ಟಿಗೆ ಬದಲಾವಣೆ ಹೊಂದಿವೆ ಎಂದರೆ ಅದನ್ನು ಕ್ರಮವಾಗಿ ವಿವರಿಸಲು ಸಾಧ್ಯವಿಲ್ಲ. ಆದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಂದು ಪದಾರ್ಥನೂ ಬದಲಾವಣೆ ಹೊಂದಿದೆ. ಸೊ ಪ್ರತಿಯೊಂದು ಪದಾರ್ಥದ ಮೂಲ ರೂಪವನ್ನು ನಾವು ವಿವರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟರ ಮಟ್ಟಿಗೆ ಬದಲಾವಣೆ ಹೊಂದಿದೆ. ಅನಾದಿ ಕಾಲದಿಂದ ಈ ಜಗತ್ತು ಅಸ್ತಿತ್ವದಲ್ಲಿದ್ದು ಅದರ ಸರಿಯಾದ ದಿನಾಂಕವನ್ನು ತಿಳಿದು ಬಂದಿಲ್ಲ. ಆದರೂ ಕೆಲವರು ಸೃಷ್ಟಿ ಶಕವನ್ನು ಕಂಡುಹಿಡಿಯಲು ಯತ್ನಿಸಿದ್ದಾರೆ. ನಮಗೆ ಗೊತ್ತಲ್ಲ, ಕ್ರಿಸ್ತ ಶಕ ಅಂತೆಲ್ಲ ನಾವು ಮಾತಾಡ್ತೀವಲ್ಲ. ನಮ್ಮ ಕ್ಯಾಲೆಂಡರ್, ಹಿಂದೂ ಕ್ಯಾಲೆಂಡರ್ ಏನಿದೆ, ನೀವು ಜ್ಯೋತಿಷ್ಯ ಓದ್ಬೇಕಾದ್ರೆ ಅದನ್ನೆಲ್ಲ ವಿವರಣೆ ಕೊಡ್ತಾರೆ. ಇಂಥ ಮನ್ವಂತರ, ಇಂಥ ಕಲ್ಪ, ಇಂಥ ವರ್ಷ, ಪ್ರತಿಯೊಂದು ವರ್ಷಕ್ಕೂ ಒಂದು ಹೆಸರಿದೆ ನೋಡ್ರಿ. ನಾವು ಎಷ್ಟು ಮಟ್ಟಿಗೆ ನಮ್ಮ ಶಾಸ್ತ್ರ ಬದ್ಧವಾಗಿದೆ ಅಂತಂದ್ರೆ ಪ್ರತಿಯೊಂದು ವರ್ಷಕ್ಕೂ ನಾವು ಒಂದು ಹೆಸರನ್ನು ಕೊಟ್ಟಿರ್ತೀವಿ. ಇಂಥ ನಾಮದ ವರ್ಷ ಅಂತ ನಾವು ಹೇಳ್ತೀವಿ. ಅಂಡ್ ಪ್ರತಿ 60 ವರ್ಷಕ್ಕೆ ಅದು ರಿಪೀಟ್ ಆಗುತ್ತೆ. ಅದೇ ಹೆಸರುಗಳು ರಿಪೀಟ್ ಆಗುತ್ತೆ ಪ್ರತಿ 60 ವರ್ಷಕ್ಕೆ. ಸರಿ, ಜ್ಞಾಪಕ ಇಟ್ಕೊಳ್ರಿ. ಅದರ ಕಾರ್ಯಗಳು ಹೆಚ್ಚುತ್ತಲೇ ಇವೆ. ಭೂಮಿಯ ಪರಿಚಲನೆಯು ನಡೆದೇ ಇದೆ, ಅದರ ಕಾರ್ಯಗಳು ಹೆಚ್ಚುತ್ತವೇ ಇದೆ. ನಾವು ಎಲ್ಲಕ್ಕಿಂತ ಮೇಲೆ ಹೋಗಿ ಅನಂತರ ವಿಷಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು. ವಸ್ತುಗಳ ನಿಜ ಸ್ಥಿತಿಯನ್ನು ಮುಟ್ಟಲು ಇದು ಬಹು ಮುಖ್ಯವಾದ ಸೂತ್ರವೆಂಬುದನ್ನು ತತ್ವಶಾಸ್ತ್ರಜ್ಞರು ಮನಗಾಣಬೇಕು. ಪ್ರಾಯೋಗಿಕವಾಗಿ ಪಂಡಿತರು ಜೀವನದಲ್ಲಿ ಪ್ರಯೋಗರಂಗಕ್ಕಿಳಿಯದೆ ವಿಷಯಗಳನ್ನು ವಿವೇಚಿಸಿದ್ದಾರೆ. ಈ ಮಾತು ಪಾಶ್ಚಾತ್ಯ ತತ್ವಜ್ಞಾನಿಗಳ ವಿಷಯದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಒಬ್ಬನು ತತ್ವಶಾಸ್ತ್ರಜ್ಞನಾಗಿದ್ದುಕೊಂಡೇ ಅಧಃಪತನ ಹೊಂದುವುದು ಅಸ್ವಾಭಾವಿಕವೇನಲ್ಲ. ಆದರೆ ಅದೇ ಆತನು ಪ್ರತ್ಯಕ್ಷವಾಗಿ ತನ್ನ ಜೀವನದಲ್ಲಿ ಪ್ರಯೋಗಿಸಿ ಅಭ್ಯಾಸ ಮಾಡಿದುದಾದರೆ ಪತನವು ಅಸಂಭವ. ಹಾಗಾಗಿ ನಮಗೆ ಪತನ ಆಗಬಾರ್ದು ಅಂತಂದ್ರೆ ನಾವು ಅಭ್ಯಾಸ ಮಾಡಬೇಕು, ಪ್ರಾಕ್ಟಿಕಲಿ ಅಭ್ಯಾಸ ಮಾಡಬೇಕು, ದಿನನಿತ್ಯದಲ್ಲಿ ಸಾಧನೆ ಮಾಡಬೇಕು. ಜೀವನದಲ್ಲಿ ಅಭ್ಯಾಸವನ್ನು ಅಳವಡಿಸ್ಕೊಂಡಾಗ ಪತನ ಆಗ್ಲಿಕ್ಕೆ ಸಾಧ್ಯವಿಲ್ಲ.
ಭಾರತದಲ್ಲಾದರೂ ಋಷಿಗಳು ಮೊದಲು ತಮ್ಮ ಜೀವನದಲ್ಲಿ ಪ್ರಯೋಗ ಮಾಡಿ ಅನಂತರ ತತ್ವ ವಿವೇಚನೆ ಮಾಡಿದ್ದಾರೆ. ತತ್ವಶಾಸ್ತ್ರದಲ್ಲಿ ವಿವೇಚಿಸಲಾದ ಮಟ್ಟಕ್ಕೆ ಅವರು ಬಂದಿರದಿದ್ದರೂ ಚಿಂತೆ ಇಲ್ಲ. ಅಸ್ತಿತ್ವದಲ್ಲಿರುವ ಪದಾರ್ಥಗಳ ರಹಸ್ಯವನ್ನು ಭೇದಿಸಲು ತಮಗೆ ಶಕ್ಯವಿದ್ದ ಮಟ್ಟಿಗೆ ತಮ್ಮ ಪ್ರಗತಿಯ ಮಟ್ಟಕ್ಕೆ ಅನುಸಾರವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ. ಸೊ ತರ್ಕ ಮಾಡ್ತಾ ಇದ್ರು ನಮ್ಮ ತತ್ವಜ್ಞಾನಿಗಳು, ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಕೇವಲ ತರ್ಕದ ಆಧಾರದ ಮೇಲೆ ನಮಗೆ ಒಂದು ಲೋಕದ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಋಷಿಮುನಿಗಳಾದರೂ ಅವರ ಅಭ್ಯಾಸದ ಅನುಭವದ ಆಧಾರದ ಮೇಲೆ ನಮಗೆ ಒಂದು ಲೋಕದ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ತರ್ಕದ ಆಧಾರ ಬೇರೆ, ಅಭ್ಯಾಸದ ಅನುಭವದ ಆಧಾರ ಬೇರೆ, ದಿವ್ಯ ದೃಷ್ಟಿಯ ಆಧಾರ ಬೇರೆ. ಯಾರ್ಯಾರಿಗೆ ಯಾವ ಮಟ್ಟಕ್ಕೆ ದಿವ್ಯ ದೃಷ್ಟಿ ಗೋಚರ ಆಯಿತೋ ಅದರ ಮಟ್ಟಿಗೆ ನಮಗೆ ಹಲವಾರು ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಅದರ ಫಲಸ್ವರೂಪವಾಗಿ ವಿವಿಧ ವರ್ಣಗಳಲ್ಲಿ ಕಾಣುತ್ತಿರುವ ಷಡ್ ದರ್ಶನಗಳು ಹುಟ್ಟಿಕೊಂಡಿವೆ. ಷಡ್ ದರ್ಶನ ಅಂತ ನಾವು ಓದಿದ್ವಿ, ಸಿಸ್ಟರ್ ಕೂಡ ಮೆನ್ಷನ್ ಮಾಡಿದ್ರು. ಸೊ ಈ 6 ದರ್ಶನಗಳೇನಿದೆ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮತ್ತೆ ಮೀಮಾಂಸ, ಪೂರ್ವ ಮೀಮಾಂಸ, ಮತ್ತೆ ವೇದಾಂತ, 6. ಈ 6 ದರ್ಶನಗಳೇನಿದೆ ಅದನ್ನ ನಮಗೆ ಬೇರೆ ಬೇರೆ ಋಷಿಮುನಿಗಳು ಯಾವ ಹಂತಕ್ಕೆ ತಾವು ಬೆಳೆದಿದ್ರು ಅನುಭವದ ಮುಖಾಂತರ ಅದನ್ನ ಪ್ರತಿಪಾದನೆ ಮಾಡಿದ್ರು. ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಷಡ್ ದರ್ಶನಗಳು ಆಚರಣೆಗೆ ಬಂದಿವೆ. ನಾವು ಯಾವಾಗಲೂ ನಮ್ಮ ಅಭ್ಯಾಸವು ಮುಗಿದಾಗಲೇ ವಿಷಯ ವಿವೇಚನೆಗೆ ಕೈ ಹಾಕಬೇಕು. ಸಂಕ್ಷೇಪವಾಗಿ ಹೇಳುವುದಾದರೆ, ಗ್ರಂಥಿಗಳು ತಾವಾಗಿಯೇ ಬಿಚ್ಚತೊಡಗಿದಾಗ ನಾವು ವಿಷಯಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸಬೇಕು. ಇದು ಕೇಂದ್ರ ಮಂಡಲದ ದರ್ಶನಕ್ಕೆ ಸಂಬಂಧಪಟ್ಟಿತು. ಈ ಬಗೆಗೆ ನಾನು ಮುಂದೆ ಹೇಳಲಿದ್ದೇನೆ. ಆ ಮಂಡಲದಿಂದ ನಾವು ಮಾಡುವ ವಿಷಯ ನಿರ್ಣಯವೆಲ್ಲ ಸ್ವಲ್ಪವೂ ದೋಷಯುಕ್ತವಾಗಿರದೆ ಸರಿಯಾಗಿ ಇರುತ್ತದೆ. ಸೊ ಬಾಬುಜಿಯವರು ಈ ಪುಸ್ತಕ ಬರಿಬೇಕಾದ್ರೆ ಕೇಂದ್ರ ಮಂಡಲದ ಸ್ತರದಿಂದ ನೋಡಿ ಬರೆದಿದ್ದಾರೆ ಈ ಪುಸ್ತಕ. ಹಾಗಾಗಿ ಈ 10 ಮ್ಯಾಗಝಿನ್ಸ್ ಮತ್ತು ಈ ಪುಸ್ತಕ 2 ಇದೆಯಲ್ಲ, 10 ನಿಯಮಗಳು ಮತ್ತು ಈ ಪುಸ್ತಕ 2 ಕೂಡ ಪ್ರಜ್ಞೆಯ ಉನ್ನತಾವಸ್ಥೆಯಲ್ಲಿ, ಪ್ರಜ್ಞಾನದ ಉನ್ನತ ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿ ಇಟ್ಕೊಂಡು ಬರ್ತಿರೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿಂದ ನೋಡಿದಾಗ ಯಾವುದೇ ದೋಷ ಇಲ್ದಿರ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ನಾವು ಕೆಳಗಡೆಯಿಂದ ನೋಡಿ ಅದನ್ನು ವಿವೇಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ನಮ್ಗೆ ಎಲ್ಲವೂ ಕೂಡ ದೋಷಪೂರ್ಣವಾಗಿ ಕಾಣುತ್ತೆ. ಸರಿನಾ? ಸೊ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಯಾವುದೇ ವಿವರಣೆ ಕೊಡ್ಲಿಕ್ಕೆ ಮುಂಚೆ ನಮ್ಮ ಅಭ್ಯಾಸದ ಸಾಧನೆ ಒಂದು ಹಂತಕ್ಕೆ ತಗೊಂಡು ಹೋಗಿ ಸಾಕ್ಷಾತ್ಕಾರ ಮಾಡ್ಕೊಂಡು ತದನಂತರ ನಾವು ಲೋಕದೃಷ್ಟಿಯನ್ನು ಕೊಡ್ತು ಅಂತಂದ್ರೆ ನಮ್ಗೆ ಅದರಿಂದ ಪ್ರಯೋಜನ ಆಗುತ್ತೆ. ಇಲ್ಲದೇ ಇದ್ರೆ ನಮಗೆ ಪ್ರಯೋಜನ ಆಗಲ್ಲ. ಕೆಲವು ಸತಿ ಎಡವಟ್ಟಾಗುವಂತ ಸಾಧ್ಯತೆ ಕೂಡ ಇರುತ್ತೆ. ತತ್ವಜ್ಞಾನವು ತರ್ಕವನ್ನು ಅವಲಂಬಿಸದೆ ಅಂತರ್ಜ್ಞಾನವನ್ನು ಅವಲಂಬಿಸಿದೆ. ಪಾಶ್ಚಾತ್ಯ ತತ್ವಜ್ಞಾನಿಗಳ ಅನೇಕರು ಹೇಳುವಂತೆ ಅದು ಸಂದೇಹದಿಂದ ಆರಂಭವಾಗುವುದಿಲ್ಲ, ಆಶ್ಚರ್ಯದಿಂದ ಆರಂಭವಾಗುತ್ತದೆ. ಆದುದರಿಂದ ವಿಷಯಗಳ ಪ್ರಸ್ತಾವನೆಯ ಎಡೆಗೆ ತಲುಪಲು ಅದರಲ್ಲಿ ಬರುವ ಎಲ್ಲ ಅನುಭವಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸುವುದು ಅತ್ಯಗತ್ಯವಾಗಿದೆ. ಸೊ ಅನುಭವದ ಆಧಾರದ ಮೇಲೆ, ದಿವ್ಯ ದೃಷ್ಟಿಯ ಆಧಾರದ ಮೇಲೆ, ಆಶ್ಚರ್ಯದ ಒಂದು ಧೋರಣೆ ಮೇಲೆ ನಿಂತಿರ್ತಕ್ಕಂಥ ತತ್ವಶಾಸ್ತ್ರ, ಅದಕ್ಕೆ ಒಂದು ಗಟ್ಟಿ ಬುನಾದಿ ಇದೆ. ಯಾವುದು ಕೇವಲ ಸಂದೇಹದ ದೃಷ್ಟಿನಲ್ಲಿ ನಾವು ನೋಡ್ತೀವೋ, ಧೋರಣೆಯಿಂದ ನೋಡ್ತೀವೋ, ತರ್ಕದ ಆಧಾರದಲ್ಲಿರುತ್ತೋ, ದಿವ್ಯ ದೃಷ್ಟಿಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಇರುತ್ತೋ, ಅದರದ ಬುನಾದಿ ತುಂಬಾ ಶಿಥಿಲವಾಗಿರುತ್ತೆ, ಅಲ್ಲಾಡ್ತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಬುನಾದಿ ಇರಲ್ಲ. ಸರಿನಾ? ಸೊ ಒಂಚೂರು ಜೋರ ಗಾಳಿ ಬಂದ್ರೆ ಬಿದೋಯ್ತು ಅಂತ ಹೇಳ್ತಾರಲ್ಲ, ಆ ತರ ಒಂಚೂರು ಬುನಾದಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಜೋರಾಗಿ ತೊಂದರೆ ಆದಾಗ, ಗಾಳಿ ಬಂದಾಗ ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ತತ್ವಶಾಸ್ತ್ರ ಅನುಭವದ ಆಧಾರದ ಮೇಲೆ, ದಿವ್ಯ ದೃಷ್ಟಿಯ ಆಧಾರದ ಮೇಲೆ ನೆಲೆ ನಿಂತಾಗ ಅದಕ್ಕೆ ಒಂದು ಭದ್ರವಾದಂಥ ಬುನಾದಿ ಇರುತ್ತೆ. ಕೇಳ್ರಿ ಮಮತಾ ಅವರೇ. ಬ್ರದರ್ ನಮಸ್ತೆ ಸರ್. ಬ್ರದರ್, ಸೃಷ್ಟಿ ಶಕ, ಕ್ರಿಸ್ತ ಶಕ ಇವೆರಡು ಒಂದೇನಾ ಸರ್? ಎರಡು ಒಂದೇ ರೀ. ಬಟ್ ಏನಂದ್ರೆ ಎರಡರಲ್ಲೂ ಮಾಡ್ತಿರ್ತಕ್ಕಂಥ ಕೆಲಸ ಒಂದೇ. ಸೃಷ್ಟಿ ಯಾವಾಗ ಶುರು ಆಯ್ತು ಅಂತ ಅದಕ್ಕೊಂದು ಟೈಮ್ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಸೃಷ್ಟಿ ಶಕ ಅಥವಾ ಕ್ರಿಸ್ತ ಶಕ ಅಂತ ಮಾಡಿದಾಗ ಎರಡರಲ್ಲೂ ಒಂದೇ ಕೆಲಸ ಮಾಡ್ತಾ ಇರೋದು. ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾವಾಗಿಂದ ಶುರು ಆಯ್ತಪ್ಪ ಸೃಷ್ಟಿ, ಅದಕ್ಕೊಂದು ಟೈಮ್ ಕೊಡ್ತಾ ಇದೀವಿ ನಾವು, ಟೈಮ್ ಪೀರಿಯಡ್, ಅದಕ್ಕೊಂದು ಸಮಯ ಕೊಡ್ತಾ ಇದೀವಿ. ಅದಕ್ಕೆ ನಾವು ಸೃಷ್ಟಿ ಶಕ ಅಥವಾ ಇನ್ನೊಂದು ಯಾವ್ದು ಹೇಳ್ತೀವಿ, ಕ್ರಿಸ್ತ ಶಕ ಅಂತ ಹೇಳ್ತೀವಿ. ಕ್ರಿಸ್ತ ಶಕ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅದು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು.
ನಮ್ಮಲ್ಲಿ ಸೃಷ್ಟಿಶಕ ಅಂತ ಕರಿತೀವಿ ಹಿಂದೂಗಳಲ್ಲಿ. ಕ್ರಿಶ್ಚಿಯನ್ ಅವರು ತಮ್ಮದೇ ಆದಂತ ಒಂದು ಕ್ಯಾಲೆಂಡರ್ ಬೆಳೆಸ್ಕೊಂಡ್ರು. ಅದು ಯೇಸುವಿಗೆ ಸಂಬಂಧಪಟ್ಟಿದ್ದು, ಯೇಸುವಿನ ಜನನಕ್ಕೆ ಸಂಬಂಧಪಟ್ಟಿದ್ದು, ಯೇಸುವಿನ ಜನನಕ್ಕೆ ಮುಂಚೆ, ಯೇಸುವಿನ ಜನನ ಆದ್ಮೇಲೆ. ಸೊ ಹಾಗಾಗಿ ಅದು ಕ್ರಿಸ್ತ ಶಕ ಅಂತ ಆಯ್ತು. ಅದು ಸೃಷ್ಟಿಶಕ ಅಂತ ಇದ್ದಿದ್ದು. ನಾವು ಸೃಷ್ಟಿಶಕ ಅಂತ ಏನು ನಮ್ಮಲ್ಲಿ ನೋಡಿದ್ರೆ ಎರಡಿದೆ. ಸೂರ್ಯ ಸಿದ್ಧಾಂತದ ಮೇಲೆ ಆಧಾರವಾಗಿರತಕ್ಕಂಥ ಒಂದು ಕ್ಯಾಲೆಂಡರ್ ಇದೆ, ಚಂದ್ರ ಸಿದ್ಧಾಂತದ ಮೇಲೆ ಆಧಾರವಾಗಿರತಕ್ಕಂಥ ಇನ್ನೊಂದು ಕ್ಯಾಲೆಂಡರ್ ಇದೆ. ಎರಡಿದೆ ಕ್ಯಾಲೆಂಡರ್. ನಾವು ಎರಡೂ ದೃಷ್ಟಿಕೋನದಲ್ಲಿ ನಾವು ಸಮಯವನ್ನು ನೋಡ್ತೀವಿ. ಬಟ್ ತುಂಬಾ ಜನ ಬೇರೆ ಬೇರೆ ಪಂಗಡದವರು, ಕೆಲವರು ಸೂರ್ಯ ಸಿದ್ಧಾಂತದ ಆಧಾರವಾಗಿರತಕ್ಕಂಥ ಒಂದು ಕ್ಯಾಲೆಂಡರ್ ಅಂದ್ರೆ ಏನ್ ಕರೀತಾರೆ ಕನ್ನಡದಲ್ಲಿ? ಪಂಚಾಂಗ. ಪಂಚಾಂಗ. ಪಂಚಾಂಗ ಅಂದ್ರೆ ಬೇರೆ ಸೌರಮಾನ. ಸೌರಮಾನ, ಚಾಂದ್ರಮಾನ ಅಂತ ಹೇಳ್ತೀವಿ. ಅದು ನಾ ಹೇಳಿದ್ನಲ್ಲ, ಸೂರ್ಯ ಪಥಕ್ಕೆ ಸಂಬಂಧಪಟ್ಟಿದ್ದು, ಚಂದ್ರ ಪಥಕ್ಕೆ ಸಂಬಂಧಪಟ್ಟಿದ್ದು. ಸೊ ಎರಡು ರೀತಿಯಾದಂತ ಪಂಚಾಂಗ ಉಂಟು. ಆಕ್ಚುಲಿ ಪಂಚಾಂಗ ಅಂದ್ರೆ ಅದು ಬೇರೆ ಅರ್ಥ ಬರುತ್ತೆ. ಪಂಚಾಂಗ ಅಂತಂದ್ರೆ ಪಂಚ ಪ್ಲಸ್ ಅಂಗ, ಪಂಚಾಂಗ, ಅದು ಪಂಚಾಂಗ. ಪಂಚಾಂಗ ಅಂತಂದ್ರೆ ಏನು ಅಂತ ಓದ್ಕೊಂಡ್ಬಂದ್ರಿ, ಯಾರಿಗೂ ಗೊತ್ತಿದ್ರೆ ಹೇಳ್ರಿ ಪಂಚಾಂಗ ಅಂದ್ರೆ ಏನು ಅಂತ. ಯಾರಿಗೂ ಗೊತ್ತಿದ್ಯಾ ಪಂಚಾಂಗ? ಕಾಲಮಾನಗಳನ್ನ ನಿರ್ಣಯ ಮಾಡುತ್ತೆ. ವಾರ, ಕಾಲಜ್ಞಾನ ಅಂತ ಆಗುತ್ತಾ ಬ್ರದರ್? ವಾರ, ತಿಥಿ, ನಕ್ಷತ್ರ. ವಾರ, ತಿಥಿ, ನಕ್ಷತ್ರ, ಆಮೇಲೆ ರಾಶಿಗಳಿಗೆ ಇದೆಲ್ಲ ಹೇಳ್ತಾರಲ್ವಾ ಬ್ರದರ್? ಅದಕ್ಕೆ ಸಂಬಂಧಪಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅಲ್ಲಿಗೆ ಯಾರು ಪಂಚಾಂಗ ತಿರುವಾಕಿಲ್ಲ ಅಂತ ಆಯ್ತು. ಅಲ್ಲಿ ಪಂಚಾಂಗ ಅಂತ ನೋಡ್ಕೊಂಡ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ನು ಮೂರಿದೆ ಅದೇ ತರದ್ದು. ಗಳಿಗೆ ಹೇಳ್ರಿ ಅನುರಾಧ, ಗೊತ್ತಿಲ್ಲ? ಅದೇ ಗಳಿಗೆ ಅಂತ ಹೇಳ್ತಾರೆ. ಜನಸಾಮಾನ್ಯರ ಬಾಯಿಂದ ಕೇಳಿರೋದನ್ನ ದಯವಿಟ್ಟು ಹೇಳ್ಬೇಡ್ರಿ. ಎಲ್ರ ಮನೇಲಿ ಪಂಚಾಂಗ ಇಟ್ಕೊಂಡಿದ್ದೀರಾ, ಇವತ್ತು ಹೋಗ್ಬಿಟ್ಟು ಪಂಚಾಂಗ ತಿರುವಾಕ್ರಿ. ಏನ್ ಪಂಚಾಂಗ ಅಂದ್ರೆ ಏನು ಅದನ್ನ ಫಸ್ಟ್ ತಿಳ್ಕೊಳ್ರಿ. ಆಮೇಲೆ ನಾಳೆ ಹೋಮ್ವರ್ಕ್ ಹೇಳಿ. ನಾಳೆ ಯಥಾ ಪ್ರಕಾರ ಕ್ಲಾಸ್ ಇರುತ್ತೆ, ಕ್ಲಾಸ್ ನಿಲ್ಲಿಸಲ್ಲ. ಯಾರು ಜಾಯ್ನಿಂಗ್ ಆಗುತ್ತೆ ಜಾಯಿನ್ ಮಾಡಿ, ಸರಿನಾ? ಇನ್ನು ಯಾರು ಜಾಯಿನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ರೆಕಾರ್ಡಿಂಗ್ ಕೇಳ್ಕೊಳ್ರಿ, ತೊಂದರೆ ಇಲ್ಲ, ಸರಿನಾ? ಸರ್ ಷಟ್ ಸಂಪತ್ತಿ, ಷಟ್ ದರ್ಶನ ಅಂದ್ರೆ ಎರಡು ಒಂದೇನಾ ಸರ್? ಹೌದ್ರಿ. ಷಟ್ ದರ್ಶನ ಬೇರೆ, ಷಟ್ ಸಂಪತ್ತಿ ಬೇರೆ. ಷಟ್ ಸಂಪತ್ತಿ ಅನ್ನೋದು ನಾವು ಸಾಧನ ಚತುಷ್ಟಯದಲ್ಲಿ ಬರ್ತಕ್ಕಂಥ ಒಂದು ಸಾಧನದ ಒಂದು ಸ್ತರ ಅಷ್ಟೇ, ಷಟ್ ಸಂಪತ್ತಿ. ಷಟ್ ದರ್ಶನ ಬೇರೆ. ಷಟ್ ದರ್ಶನ ಅಂತಂದ್ರೆ ಬೇರೆ ಬೇರೆ ದಾರ್ಶನಿಕರು, ಬೇರೆ ಬೇರೆ ಋಷಿಮುನಿಗಳು ತಮಗೆ ಏನ್ ದರ್ಶನ ಆಯ್ತು, ಸತ್ಯದ ದರ್ಶನ ಆಯ್ತು, ಯಾವುದೋ ಒಂದು ಹಂತಕ್ಕೆ ಬೆಳಿತಾರೆ, ಒಂದು ಸತ್ಯದ ಒಂದು ದರ್ಶನ ಆಗುತ್ತೆ. ಅವರು ಆ ದರ್ಶನದ ಆಧಾರದ ಮೇಲೆ ಸತ್ಯ ಅಂತಂದ್ರೆ ಇಷ್ಟು ಅಂತ ಒಂದು ವಿವರಣೆ ಕೊಡ್ತಾರೆ. ಮೊದಲು ದರ್ಶನ ಮಾಡ್ಕೊಳ್ತಾರೆ, ಆ ದರ್ಶನದ ಆಧಾರದ ಮೇಲೆ ಒಂದು ವಿವರಣೆ ಕೊಡ್ತಾರೆ. ಸತ್ಯ ಅಂತಂದ್ರೆ ಇಷ್ಟು, ಜಗತ್ತಂದ್ರೆ ಇದು ಅಂತ ಹೇಳಿ. ಅಂದ್ರೆ ನಮಗೆ ಈ ಜಗತ್ತಿನ ಅನುಭವ ಆಗ್ತಾ ಇದೆ, ಈ ಜಗತ್ತಿನ ಸತ್ಯತೆಯಿಂದ ಏನಿದೆ ಅಡಗಿದೆ ಅಂತ ಹೇಳಿ ಅವರದನ್ನ ಕಂಡುಹಿಡಿಯಕ್ಕೆ ಹೋದಾಗ ಬೇರೆ ಬೇರೆ ಋಷಿಮುನಿಗಳು ಬೇರೆ ಬೇರೆ ಹಂತಕ್ಕೆ ಬೆಳೆದರು. ಬೇರೆ ಬೇರೆ ಹಂತಕ್ಕೆ ಬೆಳೆದ ಮೇಲೆ ಅವರಿಗೆ ಒಂದೊಂದು ರೀತಿಯಾದಂತ ದರ್ಶನವಾಯಿತು. ಆ ದರ್ಶನದ ಆಧಾರದ ಮೇಲೆ ಅವರು ಈ ಷಟ್ ದರ್ಶನವನ್ನು ಕೊಟ್ಟರು. ಷಟ್ ದರ್ಶನ ಹಿಂದೂ ಸಂಸ್ಕೃತಿಯ ಭಾಗ. ಇನ್ಫ್ಯಾಕ್ಟ್ ಕೆ.ಸಿ. ವರದಾಚಾರ್ಯ ಅವರು ಸಹಜ ಮಾರ್ಗವನ್ನ 7ನೇ ದರ್ಶನ ಅಂತ ಕೂಡ ಕರೆದರು. 7ನೇ ದರ್ಶನ ಅಂತಂದ್ರೆ ದರ್ಶನ ಅಂತ ಒಂದು ಡಿಫಿನೇಷನ್ ಕೊಡ್ಬೇಕಾದ್ರೆ, ಅರ್ಥ ಕೊಡ್ಬೇಕಾದ್ರೆ ಅದಕ್ಕೊಂದು ಸರಿಯಾದಂತ ಒಂದು ಚೌಕಟ್ಟುಗಳಿದೆ. ಅದನ್ನೆಲ್ಲ ಅದು ಸರಿ ಹೊಂದಿಸಿದ್ರೆ ಮಾತ್ರ ಅದಕ್ಕೊಂದು ದರ್ಶನ ಅಂತ ಕರಿತೀವಿ. ಸೊ ಅದನ್ನ ನೀವೇನೋ ತಿಳ್ಕೊಬೇಕಂತಂದ್ರೆ ಅದೇ ಯಾವುದಕ್ಕೆ ಯಾವ ವಿಚಾರ ದೃಷ್ಟಿಗೆ ನಾವು ದರ್ಶನ ಅಂತ ಕರಿತೀವಿ, ಅದು ಏನೇನೆಲ್ಲ ಅದು ಸರಿ ರೂಪಿಸಿದ್ರೆ ಅದಕ್ಕೆ ಒಂದು ದರ್ಶನ ಅಂತ ಒಂದು ಪಟ್ಟ ಕೊಡ್ತೀವಿ. ಸೊ ಹಿಂದೂ ಧರ್ಮದಲ್ಲಿ 6 ದರ್ಶನಗಳು ಉಂಟು, ಸರಿನಾ? ನ್ಯಾಯ, ವೈಶೇಷಿಕ, ಇದು ಮೊದಲು 2. ನಂತರ ಸಾಂಖ್ಯ ಮತ್ತೆ ಯೋಗ ನಂತರ ಬಂದಿದ್ದು. ಅದಾದ್ಮೇಲೆ ಪೂರ್ವ ಮೀಮಾಂಸಾ, ಅದಕ್ಕೆ ಇನ್ನೊಂದು ಹೊಸದಾಗಿ ಸೇರಿಸಿದ್ರು ಉತ್ತರ ಮೀಮಾಂಸಾ ಅಂತ. ಸೊ ಮೀಮಾಂಸಾ ಪೂರ್ವ ಮತ್ತು ಉತ್ತರ 2, ಅದು 2 ಸೇರಿ ಒಂದಾಯ್ತು. ಕಡೆಗೆ ವೇದಾಂತ. ಇದಿಷ್ಟು ಕೂಡ ಷಟ್ ದರ್ಶನ. ಷಟ್ ದರ್ಶನ ಬೇರೆ,
ಷಟ್ ಸಂಪತ್ತಿ ಬೇರೆ, ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಷಟ್ ಸಂಪತ್ತಿ ಸಾಧನ ಚತುಷ್ಟಯಲ್ಲಿ ಬರ್ತಕ್ಕಂಥ ಒಂದು ಭಾಗ, ಒಂದು ಮಜಲು. ಷಟ್ ದರ್ಶನ ಹಿಂದೂ ಸಂಸ್ಕೃತಿನಲ್ಲಿ ತತ್ವವನ್ನು ನೋಡ್ತಕ್ಕಂಥ ದೃಷ್ಟಿನಲ್ಲಿ ಬೇರೆ ಬೇರೆ ಸ್ತರಗಳುಂಟು. ಆ ಸ್ತರಗಳಿಗೆ ನಾವು ಷಟ್ ದರ್ಶನ ಅಂತ ಹೇಳ್ತೀವಿ. ಅಲ್ಲೇ ಹೆಸರು ಹೇಳುತ್ತೆ ದರ್ಶನ. ಜಗತ್ತನ್ನ ಈ ಒಂದು ದೃಷ್ಟಿನಲ್ಲಿ ನೋಡಿದಾಗ ಅವ್ರಿಗೆ ಜಗತ್ತು ಈ ರೀತಿಯಲ್ಲಿ ದರ್ಶನ ಆಯ್ತು. ಅದಕ್ಕೆ ಅವರದನ್ನ ಈ ದರ್ಶನ ಅಂತ ಒಂದು ಕೊಟ್ರು. ಸರಿ, ಅಂದ್ರೆ ಅವರ ದಿವ್ಯ ದೃಷ್ಟಿಯ ದರ್ಶನದ ಅನುಭವದ ಆಧಾರದ ಮೇಲೆ ಬರೆದಿರ್ತಕ್ಕಂಥ ಒಂದು ಸಿದ್ಧಾಂತ. ಅದಕ್ಕೆ ನಾವು ದರ್ಶನ ಅಂತ ಕರಿತೀವಿ. ಸರಿನಾ? ಇನ್ನೊಂದ್ಸಲ ಹೇಳಿ ಸರ್ ಅದ. ಇನ್ನೊಂದ್ಸತಿ ಕೇಳಿಸ್ಕೊಳ್ರಿ. ಸತ್ಯ ಅವರೇ, ಸತ್ಯ ಅವ್ರು ಮಾತಾಡ್ರಿ. ಸತ್ಯನಾರಾಯಣ್. ಅಲ್ಲ 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 ಸರ್, ಸರ್ ಇದೊಂದು ಸ್ವಲ್ಪ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಓದ್ತೀನಿ ನೋಡಿ ಸರ್. ನಾವು ಯಾವಾಗಲೂ ನಮ್ಮ ಅಭ್ಯಾಸವು ಮುಗಿದಾಗಲೇ ವಿಷಯ ವಿವೇಚನೆಗೆ ಕೈ ಹಾಕಬೇಕು. ಸಂಕ್ಷೇಪವಾಗಿ ಹೇಳುವುದಾದರೆ ಗ್ರಂಥಿಗಳು ತಾವಾಗಿಯೇ ತೊಡಗಿದಾಗ ನಾವು ವಿಷಯಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸಬೇಕು ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ವಿವರಣೆ ಮಾಡ್ಬೋದಾ ಸರ್? ಈಗ ಷಟ್ ದರ್ಶನ ಅಂತ ಬಂದಿದೆ ಅಲ್ವಾ? ಷಟ್ ದರ್ಶನ ಅಂತ ಎಲ್ಲಿಂದ ಬಂತು? ಯಾಕೆ 6 ಜನಕ್ಕೆ 6 ಬೇರೆ ಬೇರೆ ಋಷಿ ಮುನಿಗಳಿಗೆ 6 ರೀತಿ ಗೋಚರ ಆಯ್ತು ಜೀವನ, ಜಗತ್ತು? ಯಾಕೆ ಈ ರೀತಿ ಗೋಚರ ಆಯ್ತು? ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಗ್ರಂಥಿಗಳು ತೆರೆಕೊಂಡಿತ್ತು. ನೋಡ್ರಿ, ಅದಕ್ಕೇನೆ ಒಂದು ಸಿಂಪಲ್ ಎಕ್ಸಾಂಪಲ್. ನಮ್ಮಲ್ಲೂ ಈಗ ನಾವೆಲ್ಲ ಏನ್ ಸಾಧನೆ ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ಬೇಕಾದ್ರೆ ಏನಾಗತ್ತೆ ಅಂತ ನೋಡೋಣ. ಮೊದಲನೇ ಗ್ರಂಥಿ ತೆರ್ಕೊಳ್ತು ಅಂತಂದ್ರೆ ನಾವು ನೋಡ್ತಕ್ಕಂಥ ಲೋಕದೃಷ್ಟಿ ಬೇರೆ ಆಗುತ್ತೆ. 2ನೇ ಗ್ರಂಥಿ ತೆರ್ಕೊಂಡ್ರೆ ಮತ್ತೆ ನಮ್ಮ ಲೋಕದೃಷ್ಟಿ ಪರಿವರ್ತನೆ ಆಗುತ್ತೆ. 3ನೇ ದೃಷ್ಟಿ ನೋಡ್ಕೊಂಡ್ರೆ ತೆರೆದುಕೊಂಡ್ರೆ ಮತ್ತೆ ನಾವು ಜಗತ್ತನ್ನು ನೋಡ್ತಕ್ಕಂಥ ದೃಷ್ಟಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಾವು ಜಗತ್ತನ್ನು ನೋಡ್ತಕ್ಕಂಥ ದೃಷ್ಟಿ ಏನಿದೆ, ಪ್ರತಿಯೊಂದು ಬಿಂದು, ಪ್ರತಿಯೊಂದು ಗ್ರಂಥಿ ತೆರೆದುಕೊಂಡಾಗ್ಲೂ ಕೂಡ ಅದು ಪರಿವರ್ತನೆ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಋಷಿ ಮುನಿಗಳು ಏನ್ ಮಾಡಿದ್ರು, ಬೇರೆ ಬೇರೆ ಗ್ರಂಥಿಗಳನ್ನ ಒಂದು ಹಂತದವರೆಗೂ ತೆಗೆದುಕೊಂಡು ಅಂತ ಇಟ್ಕೊಳ್ರಿ. ಅದು ತೆಗೆದುಕೊಂಡಾಗ ಅಲ್ಲಿಂದ ಅವ್ರಿಗೆ ಜಗತ್ತು ಯಾವ ಕಾರಣಕ್ಕೋಸ್ಕರ ಜಗತ್ತು ಸೃಷ್ಟಿಯಾಗಿದೆ, ಹ್ಯಾಕ್ ಸೃಷ್ಟಿಯಾಗಿದೆ ಅಂತ ಅವ್ರಿಗೆ ಏನ್ ಕಾಣಿಸ್ತು ಅದನ್ನ ಒಂದು ಸಿದ್ಧಾಂತ ಅಂತ ಬರೆದ್ರು. ಹಾಗಾದ್ರೆ ಅವರು ಆ ಒಂದು ದೃಷ್ಟಿ ತೆರೆದುಕೋಬೇಕಾದ್ರೆ, ಗ್ರಂಥಿ ತೆರೆದುಕೊಂಡ್ರೆ ದೃಷ್ಟಿ ಬರುತ್ತೆ, ದಿವ್ಯ ದೃಷ್ಟಿ ಬರುತ್ತೆ. ಇದು ನೋಡ್ರಿ, ಇದು ಸೀಕ್ವೆನ್ಸ್. ಗ್ರಂಥಿ ತೆರೆದುಕೋಬೇಕು. ಗ್ರಂಥಿ ತೆರೆದುಕೋಬೇಕಂತಂದ್ರೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದಾಗ ಗ್ರಂಥಿ ತೆರೆದುಕೊಳ್ಳುತ್ತೆ. ಗ್ರಂಥಿ ತೆರೆದುಕೊಂಡಾಗ ಅವರಿಗೆ ಒಂದು ದಿವ್ಯ ದೃಷ್ಟಿ ಬರುತ್ತೆ. ಆ ದಿವ್ಯ ದೃಷ್ಟಿ ಉಪಯೋಗಿಸ್ಕೊಂಡು ಅವ್ರ ಜಗತ್ತನ್ನ ನೋಡ್ತಾರೆ. ಜಗತ್ತನ್ನ ನೋಡಿ ಅದರ ಆಧಾರದ ಮೇಲೆ ಒಂದು ಸಿದ್ಧಾಂತವನ್ನು ಬರೀತಾರೆ. ಅದನ್ನು ನಾವು ದರ್ಶನ ಅಂತ ಕರಿತೀವಿ. ಇದು ಸೀಕ್ವೆನ್ಸ್. ವಿಷನ್. ಮೊದಲು ಏನಾಗುತ್ತೆ, ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಗ್ರಂಥಿ ತೆರೆಕೊಳ್ಳುತ್ತೆ. ಗ್ರಂಥಿ ತೆರೆಕೊಳ್ತು ಅಂತಂದ್ರೆ ಅದರ ಪರಿಣಾಮವಾಗಿ ದಿವ್ಯ ದೃಷ್ಟಿ ಬರುತ್ತೆ. ದಿವ್ಯ ದೃಷ್ಟಿನ ಅವರು ಜಗತ್ತಿನ ಕಡೆ ತಿರುಗಿಸ್ತಾರೆ. ಜಗತ್ತಿನ ಕಡೆ ತಿರುಗಿಸಿ ಜಗತ್ ಈ ಕಾರಣಕ್ಕೆ ಬಂತು ಅಂತ ಒಂದು ಸಿದ್ಧಾಂತ ಬರೆದಿಡ್ತಾರೆ. ಇದನ್ನ ನಾವು ದರ್ಶನ ಅಂತ ಕರಿತೀವಿ. ಸೀಕ್ವೆನ್ಸ್. ಹಾಗಾದ್ರೆ ನಾವು ಅಭ್ಯಾಸನೇ ಮಾಡಿದಿರ ಜಗತ್ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ವಿವೇಚನೆ ಮಾಡ್ತಾ ಹೋಗ್ತು ಅಂತಂದ್ರೆ ಅದಕ್ಕೆ ಯಾವುದೇ ಬುನಾದಿ ಇಲ್ಲ ಅಂತ ಬಾಬೂಜಿಯವರು ಬರೀತಾರೆ. ಸೊ ಇಲ್ಲಿ ಏನ್ ಹಾಕ್ತಾ ಇದ್ದಾರೆ, ನಾವು ಯಾವಾಗಲೂ ನಮ್ಮ ಅಭ್ಯಾಸವು ಮುಗಿದ ಮೇಲೆಯೇ ವಿಷಯ ವಿವೇಚನೆಗೆ ಕೈ ಹಾಕಬೇಕು. ವಿಷಯ ವಿವೇಚನೆ ಅಂದ್ರೆ ಇಲ್ಲಿ ಈ ಜಗತ್ತು ಯಾಕೆ ಸೃಷ್ಟಿ ಆಯ್ತು, ಜಗತ್ತೆಲ್ಲ ಕಾಣ್ತಾ ಇದೆ, ನಮ್ಮ ಅನುಭವಕ್ಕೆ ಬರ್ತಿದೆ, ಯಾಕೆ ಸೃಷ್ಟಿ ಆಯ್ತಿದು, ಎಲ್ಲಿಂದ ಬಂತು, ಇದರದ್ದು ವಿವೇಚನೆ ಮಾಡಬೇಕು. ವಿವೇಚನೆ ಯಾವಾಗ ಮಾಡ್ತೀರಾ ಅಂತಂದ್ರೆ ನಿಮ್ಮ ಅಭ್ಯಾಸ ಮುಗಿದ ಮೇಲೆ. ಸೊ ಪ್ರತಿಯೊಂದು ಋಷಿಮುನಿಗಳಿಗೆ ಏನಾಯ್ತು, ಬೇರೆ ಬೇರೆ ಗ್ರಂಥಿಗಳು ಓಪನ್ ಆದವು. ಆ ಗ್ರಂಥಿಗಳು ಓಪನ್ ಆದಾಗ ಇದೇ ಕಡೆ ಇದೇ ಜಗತ್ತಿನ ದರ್ಶನ ಅಂತ ಹೇಳಿ ಅವ್ರು ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಒಂದು ಸಿದ್ಧಾಂತವನ್ನು ಕೊಟ್ಟರು. ಅದಕ್ಕೆ ಷಡ್ ದರ್ಶನಗಳು ಬಂದಿದೆ. ಷಡ್ ದರ್ಶನ ಯಾಕೆ ಬಂದಿದೆ ಅಂತಂದ್ರೆ ಬೇರೆ ಬೇರೆ ಋಷಿಮುನಿಗಳು ಬೇರೆ ಬೇರೆ ಗ್ರಂಥಿಗಳು ತೆರೆದುಕೊಂಡಾಗ ಅದೇ ಉನ್ನತವಾದಂತ ಗ್ರಂಥಿ ಇನ್ನು ಮುಂದಕ್ಕೆ ಏನೂ ಇಲ್ಲ ಅಂತ ಅನ್ಕೊಂಡು ಅಲ್ಲಿ ನೆಲೆ ನಿಂತು ಅಲ್ಲಿಂದ ದಿವ್ಯ ದೃಷ್ಟಿಯನ್ನು ಉಪಯೋಗಿಸ್ಕೊಂಡು ಒಂದು ಸಿದ್ಧಾಂತವನ್ನು ಕೊಟ್ಟರು. ಇದಕ್ಕೆ ನಾವು ಷಡ್ ದರ್ಶನ ಅಂತ ಕರಿತೀವಿ. ಬಾಬೂಜಿ ಅವರು ಇದನ್ನ ಸಪ್ತ ದರ್ಶನದ 7ನೇ ದರ್ಶನ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈ ಎಲ್ಲ ದೃಷ್ಟಿಗಳೇನಿದೆ, ಎಲ್ಲ ಗ್ರಂಥಿಗಳೇನಿದೆ, ಈ ಎಲ್ಲ ಗ್ರಂಥಿಗಳನ್ನು ದಾಟಿ ಹೋಗಿ ಕೇಂದ್ರದಿಂದ ನೇರವಾಗಿ ಜಗತ್ತಿನ ಕಡೆಗೆ ನೋಡಿ ಇವಾಗ ನಮ್ಗೆ ಅವರು ಸಹಜ ಮಾರ್ಗದ ಈ ಒಂದು ತತ್ವಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ
ಬಾಬೂಜಿಯವರು ಕೊಟ್ಟಿರ್ತಕ್ಕಂಥ ಈ ತತ್ವಶಾಸ್ತ್ರ ಏನಿದೆ ಇದು ಕೂಡ ಒಂದು ದರ್ಶನವೇ. ಯಾಕೆಂತಂದ್ರೆ ಬಾಬೂಜಿಯವರು ತಮ್ಮ ಅಭ್ಯಾಸವನ್ನೆಲ್ಲ ಮುಗಿಸಿದ್ದಾರೆ. ತಮ್ಮ ಅಭ್ಯಾಸ ಮುಗಿಸಿದ ಮೇಲೆ ಅವ್ರಿಗೊಂದು ದಿವ್ಯ ದೃಷ್ಟಿ ಬಂದಿದೆ, ಗ್ರಂಥಿಗಳೆಲ್ಲ ತೆರೆದುಕೊಂಡಿದೆ, ದಿವ್ಯ ದೃಷ್ಟಿ ಬಂದಿದೆ. ದಿವ್ಯ ದೃಷ್ಟಿ ಬಂದ ಮೇಲೆ ಜಗತ್ತಿನ ಕಡೆ ನೋಡಿದ್ದಾರೆ, ಜಗತ್ತಿನ ಕಡೆ ನೋಡಿ ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಒಂದು ದರ್ಶನ ಅಂತ ನಾವು ಕರಿತೀವಿ. ಸರಿ, ಯಾರ್ಯಾರು ತಮ್ಮ ತಮ್ಮ ಅನುಭವದ ಆಧಾರದ ಮೇಲೆ, ಅನುಭವದಿಂದ ಬರ್ತಕ್ಕಂಥ ಗ್ರಂಥಿಗಳ ತೆರೆಯುವಿಕೆ, ನಂತರ ದಿವ್ಯ ದೃಷ್ಟಿಯ ಬೆಳೆಯುವಿಕೆ, ಇದು ಎರಡನ್ನೂ ಮಾಡಿಕೊಂಡು ಅದೇ ದಿವ್ಯ ದೃಷ್ಟಿಯನ್ನ ಜಗತ್ತಿನ ಕಡೆಗೆ ಹರಿಸಿದಾಗ ಜಗತ್ತು ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಅವರ ವಿವೇಚನೆಗೆ ಏನು ಹೊಳೆಯುತ್ತೋ ಅದನ್ನ ಅವ್ರು ಸಿದ್ಧಾಂತ ಅಂತ ಏನ್ ಬರೀತಾರೆ ಅದನ್ನ ನಾವು ಒಂದು ದರ್ಶನ ಅಂತ ಕರಿತೀವಿ. ಅಂದ್ರೆ ಅಭ್ಯಾಸದ ಆಧಾರದ ಮೇಲೆ ಬಂದಿರತಕ್ಕಂಥದ್ದು ದರ್ಶನ, ತರ್ಕದ ಆಧಾರದ ಮೇಲೆ ಅಲ್ಲ, ಅಭ್ಯಾಸದ ಆಧಾರದ ಮೇಲೆ. ಸರಿನಾ? ಎಕ್ಸ್ಪೀರಿಯನ್ಸ್. ಪ್ರತಿಮಾ, ನಮಸ್ತೆ ಬ್ರದರ್ ತಾವು ಸಿಸ್ಟರ್ಸ್ಗೆಲ್ಲ ಲೈಕ್ ಈ ತರ ಪಾಸಿಟಿವ್ ಥಾಟ್ಸ್ ಕೊಟ್ಟು ಅಡಿಗೆ ಮಾಡ್ಬೇಕಾದ್ರೆ ಪಾಸಿಟಿವ್ ಥಾಟ್ಸ್ ಕೊಟ್ಟು ಮಾಡ್ರಿ ಅಂತ ಹೇಳ್ತಿರಲ್ಲ ಬ್ರದರ್, ಆವಾಗ ನಾವು ಆ ಚಿತ್ತ ಶಕ್ತಿಯ ಒಂದು ಸಂಪರ್ಕದಲ್ಲಿ ಇರ್ತೀವ ಬ್ರದರ್? ಕರೆಕ್ಟ್, ಚಿತ್ತ ಶಕ್ತಿನ ಉಪಯೋಗಿಸ್ತೀವಿ. ಯಾವಾಗ ಸಂಕಲ್ಪ ಶಕ್ತಿ ಉಪಯೋಗಿಸ್ತಿರೋ ಹಿಂಗಾಗ್ಲಿ ಅಂತ ಅನ್ಕೊಂಡು ಏನಾರು ಮಾಡ್ತೀರಾ ಅಂತ ಇಟ್ಕೊಡ್ರಿ, ಅದೇ ಚಿತ್ತ ಶಕ್ತಿಯನ್ನೇ ನೀವು ಉಪಯೋಗಿಸ್ತಾರೆ. ಅಂದ್ರೆ ಯಾವಾಗ್ಲೂ ನಾವು ಪಾಸಿಟಿವಿಟಿ ಕಡೆನೆ ಕೊಟ್ವಿ ಅಂದ್ರೆ ನಮ್ಮ ಒಂದು ಲೈಕ್ ಜೀವನದಲ್ಲಿ ಪಾಸಿಟಿವ್ ಥಾಟ್ ಬಗ್ಗೆ ಚಿಂತೆ ಮಾಡ್ತಾ ಹೋಗ್ಬೇಡಿ. ಓಕೆ, ಥಾಟ್ ಬೇರೆ, ಆತ್ಮದ ಪಾಸಿಟಿವಿಟಿ ಬೇರೆ. ನಾವು ಆತ್ಮದ ಕಡೆಗೆ ನಾವು ನಮ್ಮ ಪ್ರಯಾಣ ಮಾಡ್ತಾ ಮಾಡ್ತಾ ಸ್ವಾಭಾವಿಕವಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀವಿ, ಸಕಾರಾತ್ಮಕವಾಗಿ ಇರ್ತೀವಿ. ಯಾಕೆಂತಂದ್ರೆ ಆ ಸಕಾರಾತ್ಮಕ ಗುಣ ಆತ್ಮದಲ್ಲಿ ಇದೆ, ಸ್ವಾಭಾವಿಕವಾಗಿದೆ, ನೈಸರ್ಗಿಕವಾಗಿದೆ. ಆತ್ಮದಲ್ಲಿ ಯಾವುದೇ ನಕಾರದ ಭಾವನೆ ಇಲ್ಲ. ನಕಾರಾತ್ಮಕ ಭಾವನೆಗಳೆಲ್ಲಕ್ಕೆ ಆಧಾರ ಅಥವಾ ಮೂಲ ಆಧಾರ ಅಂತಂದ್ರೆ ಮನಸ್ಸು. ಆತ್ಮದಲ್ಲಿ ಯಾವುದೇ ನಕಾರದ ಭಾವನೆ ಇಲ್ಲ. ಯಾಕೆಂತಂದ್ರೆ ಆತ್ಮ ಭಗವಂತನ ಅಂಶ. ಭಗವಂತನ ಅಂಶದಲ್ಲಿ ನಕಾರಾತ್ಮಕವಾದಂತ ಭಾವನೆ ಬರ್ಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ನಕಾರಾತ್ಮಕ ಭಾವನೆ ಎಲ್ಲ ಕೂಡ ನಮ್ಮ ಮನಸ್ಸಿನ ಒಂದು ಸ್ತರದಿಂದ ಬರುತ್ತೆ. ಸೊ ಹಾಗಾಗಿ ನಾವು ಮೊದಲು ಪಾಸಿಟಿವ್ ಥಾಟ್ ಅಂದ್ರೆ ಪಾಸಿಟಿವ್ ಸಂಕಲ್ಪ ಕೊಟ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ, ಥಾಟ್ ಅಂದ್ರೆ ಇಲ್ಲಿ ಸಂಕಲ್ಪ ಅಂತ ಇಟ್ಕೊಳ್ರಿ. ಸಂಕಲ್ಪ ಕೊಟ್ಕೊಳ್ತೀವಿ ಅಂತ ಹೇಳ್ಕೊಂಡ್ರು ಕೂಡ ಕಾಲಕ್ರಮೇಣದಲ್ಲಿ ಆ ಸಂಕಲ್ಪದ ಅವಶ್ಯಕತೆ ಕೂಡ ಹೊರಟೋಗುತ್ತೆ. ಯಾಕಂದ್ರೆ ಸ್ವಾಭಾವಿಕವಾಗಿ ನಾವು ಸಕಾರಾತ್ಮಕವಾಗಿ ಇರ್ತೀವಿ. ನಾವು ಸ್ವಾಭಾವಿಕವಾಗಿ ಆಲ್ರೆಡಿ ಸಕಾರಾತ್ಮಕವಾಗಿತ್ತು ಅಂತಂದ್ರೆ ನಾವು ಮತ್ತೆ ಪಾಸಿಟಿವ್ ಥಾಟ್ ಕೊಡೋದಾಗ್ಲಿ ಅಥವಾ ಪಾಸಿಟಿವ್ ಸಂಕಲ್ಪ ಕೊಡೋದಾಗ್ಲಿ ಅವಶ್ಯಕತೆ ಆದ್ರೂ ಏನಿದೆ? ಏನಿರಲ್ಲ. ಮೊದಲು ನಮ್ಗೆ ಯಾಕೆ ಅಲ್ಲಿ ಬರುತ್ತೆ ಅಂತಂದ್ರೆ ನಾವು ಮನಸ್ಸನ್ನ ಎಲ್ಲೆಲ್ಲೋ ಹರಿಬಿಟ್ಟು ಅಡಿಗೆ ಮಾಡ್ತಾ ಇರ್ತೀವಿ. ಯಾರ್ಯಾರ ಜಗಳ ಆಡಿರ್ತೀರ, ಯಾರ್ಯಾರೋ ಮನಸ್ತಾಪ ಮಾಡಿರ್ತಾರೆ, ಯಾರ್ಯಾರೋ ಬೈದಿರ್ತಾರೆ, ಅದನ್ನೆಲ್ಲ ನೆನೆಸ್ಕೊಂಡು ನೀವು ಅಡಿಗೆ ಮಾಡ್ತೀರ. ಅಡಿಗೆ ಮಾಡಿದಾಗ ಏನಾಗುತ್ತೆ, ಅದರಲ್ಲೆಲ್ಲ ಅದೇ ರೀತಿಯಾದಂಥ ಕಂಪನಿಗಳು ತುಂಬಿಕೊಡುತ್ತೆ. ಇದನ್ನ ನಮಗೆ ಒಂದು ವಿವೇಚನೆ ಬೆಳೆಸ್ಕೊಳ್ಳಿ, ಒಂದು ಅರಿವು ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾವು ಈ ಹೋಮ್ವರ್ಕ್ ಕೊಟ್ಟಿದ್ದು. ಮೊದಲು ಪಾಸಿಟಿವ್ ಥಾಟ್ಸ್ ಅಂತ ಕೊಟ್ಟರು ಕೂಡ ಕಾಲಕ್ರಮೇಣದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬೆಳೆದಾಗ ಪಾಸಿಟಿವ್ ಥಾಟ್ಸ್ ಕೊಡುವಂತ ಅವಶ್ಯಕತೆ ಕೂಡ ಬರಲ್ಲ. ಪ್ರತಿಯೊಂದು ಕೂಡ ದೈವದಿಂದನೇ ಬರೆದಿದೆ ಅಂತಂದ್ರೆ ನಾವು ದೈವತ್ವ ನೆನೆಸ್ಕೊಂಡ್ರೆ ಅದಕ್ಕಿಂತ ಪಾಸಿಟಿವ್ ಇನ್ಯಾವುದೂ ಇಲ್ಲ. ಇಲ್ಲಿ ಪಾಸಿಟಿವ್ ಥಾಟ್ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಾ, ನಾವು ಒಳ್ಳೇದಾಗಲಿ ಅಂತ ಪಾಸಿಟಿವ್ ಥಾಟ್ ಕೊಟ್ರೆ ಅಂತ ಇಟ್ಕೊಳ್ರಿ. ಇದು ನಾವು ಹಾರ್ಟ್ಫುಲ್ನೆಸ್ ಅಲ್ಲಿ ಒಂದು ಕತೆ ಓದಿದ್ವಿ, ಜ್ಞಾಪಕ ಇದೆಯಾ? ಚೈನೀಸ್ ಫಾರ್ಮರ್ದು, ಒಬ್ಬ ಚೈನೀಸ್ ರೈತಂದು, ಎಲ್ಲದಕ್ಕೂ ಜ್ಞಾಪಕ ಇದೆಯಾ ಕತೆ? ಸೊ ಹಾಗಾಗಿ ನಾವು ಪಾಸಿಟಿವ್ ಥಾಟ್ಸ್ ಕೊಟ್ಟುಕೊಂಡ್ರೆ ಹಂಗೆ ಆಗುತ್ತೆ. ಇಲ್ಲಿ ಪಾಸಿಟಿವ್ ಥಾಟ್ಸ್ ಅಂದ್ರೆ ದೈವದ ಒಂದು ಸ್ಮರಣೆಯಲ್ಲಿ ಮುಗಿದುಕೊಂಡು ನಾವು ಅಡುಗೆ ಮಾಡ್ತಕ್ಕಂಥದ್ದು, ಅದಕ್ಕಿಂತ ಪಾಸಿಟಿವ್ ಇನ್ಯಾವುದೂ ಇಲ್ಲ. ಸೊ ಪಾಸಿಟಿವ್ ಥಾಟ್ ಅಂತ ಹೇಳಿದ್ರೆ ಅದು ಕೆಲವು ಸತಿ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಥಾಟ್ ಅಲ್ಲ, ದೈವದ ಒಂದು ಆಲೋಚನೆಯಲ್ಲಿ ಮುಳುಗಿಕೊಂಡು ಅಥವಾ ಸ್ಮರಣೆಯಲ್ಲಿ ಮುಳುಗಿಕೊಂಡು ನಾವು ಅಡುಗೆ ಮಾಡಿದಾಗ ಅದೇ ಕಂಪನಿಗಳನ್ನು ನಮ್ಮ ಅಡುಗೆ ಅದು ಹೊರಸೂಸುತ್ತೆ. ಅದು ಎಲ್ರಿಗೂ ಕೂಡ ಪವಿತ್ರತೆಯ ಭಾವನೆಯನ್ನು ತಂದುಕೊಡುತ್ತೆ, ಪರಿಶುದ್ಧ ಮಾಡುತ್ತೆ. ಎಲ್ರು ಯಾರೇ ಊಟ ಮಾಡಿದ್ರು ಕೂಡ ಅದು ಪರಿಶುದ್ಧರು ಆಗ್ತಾರೆ. ಸರಿನಾ? ಸೊ ಪಾಸಿಟಿವ್ ಥಾಟ್ ಬೇರೆ, ಡಿವೈನ್ ಥಾಟ್ ಬೇರೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಟ್ ಇಸ್ ನಾಟ್ ಪಾಸಿಟಿವ್ ಥಾಟ್ ಐ ಸೆಡ್. ನಾವೇನ್ ಹೇಳಿದ್ವಿ ಅಂತಂದ್ರೆ ದೈವಿ ಪ್ರಜ್ಞೆಯಲ್ಲಿ, ದೈವಿ ಸ್ಮರಣೆಯಲ್ಲಿ ಮಗ್ನರಾಗಿ ನೀವು ಆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ವಿ. ಸರಿನಾ? ಥ್ಯಾಂಕ್ ಯು.
ಸರಿ ಕಂಡ್ರಿ, ಮುಂದಕ್ಕೆ ಹೋಗೋಣ. ಒಂದು ಪೇಜ್ ಹೋಗೋಣ, ಹೋಗ್ಲಿ. ನೆಕ್ಸ್ಟ್ ಚಾಪ್ಟರ್ ಸಹಜ ಮಾರ್ಗ. ಈಗ ಸಹಜ ಮಾರ್ಗ ದರ್ಶನ ಅಂತ ಹೇಳಿದ್ರೆ 6 ದರ್ಶನ ಆಯ್ತಲ್ವಾ. ಈಗ ನಿಮ್ ಸಹಜ ಮಾರ್ಗದ ಬಗ್ಗೆ ಬಾಬುಜಿ ಬರೀತಾ ಇದ್ದಾರೆ. ನಾನಿಂದು ಸಹಜ ಮಾರ್ಗಾನುಸಾರ ನಮ್ಮ ರಾಜಯೋಗ ಪದ್ಧತಿಯ ಅತ್ಯದ್ಭುತವನ್ನು ತೋರಿಸಿಕೊಡುವೆನು. ಈ ಪದ್ಧತಿಯ ಪ್ರಭಾವವನ್ನು ತೀರಾ ಕೆಲ ಜನರು ಮನಗಂಡಿದ್ದಾರೆ. ನಾವು ಒಂದೇ ಒಂದು ವಸ್ತುವನ್ನು ದೈವಿ ಗುಣವನ್ನು ಮಾತ್ರ ಕುರಿತು ಚಿಂತನೆ ಮಾಡಬೇಕು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಸಹಜ ಮಾರ್ಗ ಅಂದ್ರೆ ಇಷ್ಟೇ, ಒಂದೇ ಒಂದು ವಸ್ತುವನ್ನು ದೈವಿ ಗುಣವನ್ನು ಮಾತ್ರ ಚಿಂತನೆ ಮಾಡಬೇಕು. ಇಷ್ಟೇ ಸಹಜ ಮಾರ್ಗದ ಅಭ್ಯಾಸ ಅಂತಂದ್ರೆ ಇಷ್ಟೇ. ಅದನ್ನು ನಾವು ಗುರುವೆಂದಾಗಲಿ ಧ್ಯೇಯವೆಂದಾಗಲಿ ಕರೆಯುವುದು. ಈಗ ಪುರುಷೋತ್ತಮನಾದಂತ ಆ ವ್ಯಕ್ತಿಯನ್ನು ಕುರಿತಾದ ಒಂದೇ ಒಂದು ವಿಚಾರವು ನಮ್ಮಲ್ಲಿದೆ. ನಾವು ಶೀಘ್ರವಾಗಿ ಆ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತರಾಗುವೆಂದರೆ ಅನ್ಯ ವಸ್ತುಗಳು ನಮಗೆ ಗೌಣವಾಗಿ ಕಾಣತೊಡಗುವು. ನಾವು ಆ ಒಂದೇ ವಸ್ತುವಿಗೆ ಮಹತ್ವವನ್ನು ಕೊಡಬೇಕು. ಒಂದು ಪಂಪಿನ ಮೂಲಕ ಕಾಲುವೆಯಲ್ಲಿ ನೀರನ್ನು ಹರಿಸಿದರೆ ಅದು ಸ್ವಲ್ಪ ಮಟ್ಟಿಗೆ ತನ್ನ ಶಕ್ತಿಯ ಓಗದಲ್ಲಿ ಹರಿಯುವುದಲ್ಲದೆ ಯಂತ್ರದ ಸಹಾಯವು ಅದಕ್ಕೆ ದೊರೆಯುವುದು. ಅದೇ ಪ್ರಕಾರ ನಾವು ನಮ್ಮ ಇಚ್ಛಾಶಕ್ತಿಯನ್ನು ನಮ್ಮ ಉಗಮದಲ್ಲಿ, ಅರ್ಥಾತ್ ನಾವು ಹೊರಡುವ ಸ್ಥಾನದಲ್ಲಿ ಇರಿಸಿ ವಿಚಾರಧಾರೆಯ ಮೂಲಕ ಸರ್ವಶಕ್ತನೆಂಬ ಕಾಲುವೆಯಲ್ಲಿ ಸಾಗುವುದು. ನೋಡಿ, 2 ಶಕ್ತಿನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಮ್ಮ ಇಚ್ಛಾಶಕ್ತಿ, ನಂತರ ನಮ್ಮ ವಿಚಾರಧಾರೆ. ಇಚ್ಛಾಶಕ್ತಿ, ವಿಚಾರಧಾರೆ, ಈ 2 ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಗುರಿ ಎಡೆಗೆ ಬೆಳೀತಾ ಇದ್ದೀವಿ. ವ್ಯಷ್ಟಿ ಮನಸ್ಸಿನಿಂದ ಬಂದ ಈ ಇಚ್ಛಾಶಕ್ತಿಯು ನಮ್ಮ ದಾರಿಯನ್ನು ಸುಗಮಗೊಳಿಸುವುದು. ವ್ಯಕ್ತಿಗತ ಮನಸ್ಸಿನಿಂದ ಹಲವೊಂದು ವಸ್ತುಗಳನ್ನು ಹೊರದೊಳ್ಳಬೇಕೆಂಬ ವಿಚಾರವನ್ನು ನಾವು ಇಟ್ಟುಕೊಳ್ಳುವುದು. ದಿನ ದಿನಕ್ಕೂ ಅದರ ಬಲವು ಹೆಚ್ಚುವುದು ಮತ್ತು ನಮ್ಮ ಮನಸ್ಸಾದರೂ ಮೇಲಕ್ಕೇರಬೇಕೆಂಬ ವಿಚಾರದಿಂದ ಬಲವತ್ತರವಾಗುತ್ತಾ ಹೋಗಿ ಕೆಟ್ಟ ತರಬೇತಿಯ ಪರಿಣಾಮವನ್ನು ಕಳೆದುಕೊಳ್ಳುವುದು. ಇದು 2 ಪ್ರಯೋಜನಗಳನ್ನು ಸಾಧಿಸುವುದು. ಮೊದಲನೆಯದಾಗಿ ಇದು ವ್ಯಷ್ಟಿ ಮನಸ್ಸನ್ನು ಶುದ್ಧ ಮಾಡುವುದು. ಎರಡನೇದಾಗಿ ಮಾನವ ಜೀವನದ ಗುರಿಯನ್ನು ಸಮೀಪಗೊಳಿಸುವುದು. ನೋಡಿ, ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ಎಷ್ಟು ಪ್ಯಾಕ್ ಮಾಡಿದ್ದಾರೆ ಅಂದ್ರೆ, ನಿಮಗೆ ಮೊದಲನೇದೇನು ಹೇಳಿದ್ರು, ಮೊದಲನೇ ಸೆಂಟೆನ್ಸು, ನಾವು ಒಂದೇ ವಸ್ತುವನ್ನು ದೈವಿ ಗುಣವನ್ನು ಮಾತ್ರ ಕುರಿತು ಚಿಂತನೆ ಮಾಡಬೇಕು. ಅದು ಅಂಡರ್ಲೈನ್ ಮಾಡಿಕೊಳ್ರಿ. ಅದು ಫಸ್ಟ್. ನಂತರ ಎರಡನೇದು ಏನು, ಆ ದೈವಿ ಗುಣನ ನಾವು ನೆನೆಸ್ಕೋಬೇಕಾದ್ರೆ ಯಾವುದೋ ಒಂದು ವಸ್ತು ಬೇಕಲ್ಲ, ನಾವು ಅದನ್ನ ಗುರು ಅಂತ ತಗೊಳ್ತೀವಿ, ಅಥವಾ ಧ್ಯೇಯ ಅಂತ, ಅಥವಾ ಗುರಿ ಅಂತ ತಗೊಳ್ತೀವಿ. ಗುರು ಅಥವಾ ಗುರಿ ಇದೆರಡೂ ಕೂಡ ನಮಗೆ ಆ ದೈವಿ ಗುಣವನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಮಾಡುತ್ತೆ, ಅದ್ರ ಕಡೆ ಹೋಗ್ಲಿಕ್ಕೆ ನಮಗೆ ಪ್ರಚೋದನೆ ಮಾಡುತ್ತೆ. ಇದು ಎರಡನೇದು. ಸೊ ಈಗ ಗುರು ಅಂತ ನೀವೇನಾದ್ರು ತಗೊಳ್ತು ಅಂತಂದ್ರೆ, ಆ ಗುರು ಸಾಮಾನ್ಯ ಪುರುಷನಲ್ಲ, ಅವನು ಪುರುಷೋತ್ತಮ ಅನ್ನೋ ಭಾವನೆ ಬರುತ್ತೆ. ಅವನು ಪುರುಷೋತ್ತಮ ಅಂತಂದ್ರೆ ಪುರುಷರಲ್ಲಿ ಎಲ್ಲರಿಗಿಂತ ಉತ್ತಮವಾದಂತ ವ್ಯಕ್ತಿ ಅಂತ, ಸರಿನಾ? ಸೂಪರ್ ಹ್ಯೂಮನ್ ಅಂತ ಕರೀತಾರೆ ದಾಜಿಯವರು ಇದರಲ್ಲಿ, ಹಾರ್ಟ್ಫುಲ್ನೆಸ್ ವೇನಲ್ಲಿ. ನಾಟ್ ಎ ನಾರ್ಮಲ್ ಹ್ಯೂಮನ್, ಸೂಪರ್ ಹ್ಯೂಮನ್. ಸೊ ಪುರುಷೋತ್ತಮ, ಸೂಪರ್ ಹ್ಯೂಮನ್ ಅಂತ ಅವನು ಅಂತ ಅನ್ಕೊಳ್ತೀವಿ ಗುರುನ. ಆ ರೀತಿಯಾಗಿ ಗುರುವಿನ ಜೊತೆಗೆ ಗುರುವಿನ ಚಿಂತನೆಯಲ್ಲಿ ನಾವು ಮುಳುಗಿರ್ತೀವಿ. ಆ ವ್ಯಕ್ತಿಯನ್ನು ಕುರಿತಾದ ಒಂದೇ ಒಂದು ವಿಚಾರವು ನಮ್ಮಲ್ಲಿದೆ. ಸೊ ನಾವು ಆ ಗುರುವನ್ನು ಬಿಟ್ಟು ಇನ್ಯಾರ ಬಗ್ಗೆನೂ ಚಿಂತೆ ಮಾಡಲ್ಲ. ಗುರುವಿನ ಬಗ್ಗೆ ನೀವು ಎಷ್ಟು ಚಿಂತೆ ಮಾಡ್ತೀವೋ, ಗುರುವಿನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ನಮ್ಮಲ್ಲಿ ಹರಿದು ಬರ್ತಾ ಇರುತ್ತೆ. ನಾವು ಶೀಘ್ರದಲ್ಲಿಯೇ ಆ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತರಾಗುವೆಂದರೆ ಅನ್ಯ ವಸ್ತುಗಳು ನಮಗೆ ಗೌಣವಾಗಿ ಕಾಣತೊಡಗುವು. ಈಗ ನಾವು ಗುರುವಿನಲ್ಲಿ ಎಷ್ಟು ಮುಳುಗು ಹೋಗ್ತೀವಿ ಅಂತಂದ್ರೆ ಬೇರೆ ಯಾವ ವಿಷಯದಲ್ಲೂ ಕೂಡ ನಮ್ಗೆ ಆಸಕ್ತಿ ಇರಲ್ಲ. ನಮ್ಮ ಹೃದಯ ಗುರುಗಳ ವಿಚಾರಣೆ ಮಾಡಬೇಕು, ಗುರುಗಳ ಬಗ್ಗೆನೇ ಚಿಂತೆ ಮಾಡಬೇಕು, ಗುರುಗಳ ಒಂದು ನೋಟವನ್ನೇ ನೋಡ್ಬೇಕು, ಗುರುಗಳ ಬಗ್ಗೆನೇ ನಾವು ಅವ್ರ ಗುಣಗಳನ್ನೇ ನಾವು ಸಾಕಾರ ಮಾಡ್ಕೋಬೇಕು. ಇದರ ಬಗ್ಗೆನೇ ಚಿಂತೆ ಮಾಡ್ತಾ ಹೋಗ್ತೀವಿ ನಾವು. ಹಾಗಾಗಿ ಸಹಜ ಮಾರ್ಗ ಪದ್ಧತಿ ಏನಿದೆಯಲ್ಲ, ಇದು ಗುರು ಪ್ರಧಾನವಾದಂತ ಪದ್ಧತಿ. ಗುರು ಆ ಎಲ್ಲ ಪರಮಾತ್ಮನ ಏನು ಗುಣಗಳೇನಿದೆ ಅದೆಲ್ಲವನ್ನು ಸಾಕಾರಗೊಳಿಸ್ಕೊಂಡಿರ್ತಕ್ಕಂಥ ಮನುಷ್ಯ. ಆ ಒಂದು ಮನುಷ್ಯನ ಜೊತೆಗೆ ನಮ್ಮ ಒಂದು ಸಂಬಂಧವನ್ನು ಏರ್ಪಾಟ್ ಮಾಡಿದಾಗ ಏನಾಗುತ್ತೆ, ನಾವು ಆ ಗುರುವಿನಲ್ಲಿರ್ತಕ್ಕಂಥ ಎಲ್ಲ ಅಂತರ್ಶಕ್ತಿಯನ್ನು, ಅಂತರ್ಸತ್ವವನ್ನು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ನಾವು ಆ ಒಂದೇ ಒಂದು ವಸ್ತುವಿಗೆ ಮಹತ್ವ ಕೊಡಬೇಕು. ಒಂದೇ ಒಂದು ವಸ್ತು ಅಂತಂದ್ರೆ ಇಲ್ಲಿ ಆ ಗುರು, ಸರಿನಾ, ಅಥವಾ ಗುರಿ, ಈ ಎರಡರಲ್ಲಿ ಒಂದಕ್ಕೆ ಮಹತ್ವ ಕೊಡ್ತೀವಿ. ನೀವು ಗುರಿನಾರು ಇಟ್ಕೊಳ್ಳಿ, ಗುರುನಾರು ಇಟ್ಕೊಳ್ಳಿ, ಬಟ್ ಯಾವ್ದಾದ್ರು ಒಂದನ್ನು ಇಟ್ಕೋಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ಪಂಪಿನ ಮೂಲಕ ಕಾಲುವೆಯಲ್ಲಿ ನೀರನ್ನು ಹಾಯಿಸಿದರೆ ಅದು ಸ್ವಲ್ಪ ಮಟ್ಟಿಗೆ ತನ್ನ ಶಕ್ತಿಯ ಓಘದಲ್ಲಿ ಹರಿಯುವುದಲ್ಲದೆ ಯಂತ್ರದ ಸಹಾಯವು ಅದಕ್ಕೆ ದೊರೆಯುವುದು. ಒಂದು ಕಾಲುವೆಯಲ್ಲಿ ನೀರು ಹರಿಸಬೇಕು, ಸ್ವಲ್ಪ ತನಗೆ ನೀರಿನಲ್ಲಿ ತನ್ನದೇ ಆದಂತ ಓಟದ ಶಕ್ತಿ ಇದೆ. ಅದು
ಒಂದು ರೀತಿ ಕೆಲಸ ಮಾಡುತ್ತೆ. ಎರಡನೇದು ಯಂತ್ರದ ಸಹಾಯ ಕೂಡ ಕೊಡುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇಚ್ಛಾಶಕ್ತಿ ಹರಿತಾ ಇದೆ. ನಾವು ಇಚ್ಛಾಶಕ್ತಿಯನ್ನು ಕೂಡ ಉಪಯೋಗಿಸ್ಕೊಳ್ತೀವಿ. ಯಂತ್ರದ ಸಹಾಯ ಅಂತಂದ್ರೆ ನಮ್ಮ ವಿಚಾರ ಧಾರೆಯ ಸಹಾಯ. ಈ ಎರಡನ್ನೂ ಉಪಯೋಗಿಸ್ಕೊಂಡು ನಾವು ಗುರು ಎಡೆಗೆ ಅಥವಾ ಗುರು ಎಡೆಗೆ ಹೋಗ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಅವಾಗ ಏನಾಗುತ್ತೆ, ಎಲ್ಲಿಂದ ಬರುತ್ತೆ ಇಚ್ಛಾಶಕ್ತಿ? ವ್ಯಷ್ಟಿ ಮನಸ್ಸಿನಿಂದ ಬಂದಿರತಕ್ಕಂಥ ಈ ಇಚ್ಛಾಶಕ್ತಿ ನಮ್ಮ ದಾರಿಯನ್ನು ಸುಗಮಗೊಳಿಸುತ್ತೆ. ನಮ್ಮ ಮನಸ್ಸಿಂದನೇ ಬರ್ತಾರೆ. ವ್ಯಷ್ಟಿ ಮನಸ್ಸು ಅಂತಂದ್ರೆ ನಮ್ಮ ವೈಯಕ್ತಿಕ ಮನಸ್ಸು. ಅಲ್ಲಿಂದನೇ ಬರ್ತಾ ಇರತಕ್ಕಂಥ ಈ ಒಂದು ಇಚ್ಛಾಶಕ್ತಿ ನಮ್ಮ ದಾರಿಯನ್ನು ಸುಗಮಗೊಳಿಸುತ್ತೆ. ಅವಾಗ ಏನಾಗುತ್ತೆ, ದಾರಿನಲ್ಲಿ ಈಗ ನೀರು ಸರಾಗವಾಗಿ ಹರಿಬೇಕಂತಂದ್ರೆ ದಾರಿನಲ್ಲಿ ನೀರು ಹರಿಲಿಕ್ಕೆ ಇರ್ತಕ್ಕಂಥ ತೊಡಕುಗಳೇನಿದೆ ಅದನ್ನ ನಿವಾರಣೆ ಮಾಡ್ಬೇಕಲ್ವಾ, ತೆಗೆದು ಹಾಕ್ಬೇಕಲ್ವಾ. ಅದೇ ರೀತಿಯಾಗಿ ಈಗ ನಾವು ಗುರುವಿನೆಡೆಗೆ ಅಥವಾ ಗುರಿಯ ಎಡೆಗೆ ಹರಿಯಲಿಕ್ಕೆ ಶುರು ಮಾಡಿದಾಗ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಅಡೆತಡೆಗಳೇನಿದೆ ಅದನ್ನ ನಿವಾರಣೆ ಮಾಡ್ಬೇಕು ನಾವು. ಆ ನಿವಾರಣೆ ಮಾಡ್ಲಿಕ್ಕೆ ಈಗ ನಾವು ಸನ್ನದ್ಧರಾಗ್ತೀವಿ, ರೆಡಿ ಆಗ್ತೀವಿ. ವ್ಯಕ್ತಿಗತ ಮನಸ್ಸಿನಿಂದ ಹಲವೊಂದು ವಸ್ತುಗಳ ದೂರವಿಡಬೇಕೆಂಬ ವಿಚಾರವನ್ನು ಈಗ ನಾವು ಇಟ್ಟುಕೊಳ್ಳಬೇಕು. ಯಾಕೆಂತಂದ್ರೆ ಅದು ಅಡ್ಡಿ ಆಗ್ತಾ ಇದೆ. ನಮ್ಮ ಇಚ್ಛಾಶಕ್ತಿ ಮತ್ತು ವಿಚಾರದ ಹರಿಲಿಕ್ಕೆ ಅದು ಅಡ್ಡಿ ಆಗ್ತಾ ಇದೆ. ಆ ಅಡ್ಡಿನ ನಾವು ತೆಗೆದು ಹಾಕ್ಬೇಕು. ದಿನದಂಕೂ ಅದರ ಬಲವು ಹೆಚ್ಚುವುದು. ಯಾವಾಗ ನಾವು ಅಡ್ಡಿನ ತೆಗಿತೀವೋ ಆ ನೀರು ಹರಿಯುವಂತ ವೇಗ ಹೆಚ್ಚಾಗುತ್ತೆ. ಅದೇ ರೀತಿ ನಮ್ಮ ಇಚ್ಛಾಶಕ್ತಿ ಹರಿತಕ್ಕಂಥ ವೇಗ ಗುರಿ ಕಡೆಗೆ ಅಥವಾ ಗುರು ಕಡೆಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೂ ನಮ್ಮ ಮನಸ್ಸಾದರೂ ಮೇಲಕ್ಕೇರಬೇಕೆಂಬ ವಿಚಾರದಿಂದ ಬಲವತ್ತರವಾಗುತ್ತಾ ಹೋಗಿ ಕೆಟ್ಟ ತರಬೇತಿಯ ಪರಿಣಾಮವನ್ನು ಕಳೆದುಕೊಳ್ಳುವುದು. ಸೊ ಈಗ ಮನಸ್ಸು ತನ್ನನ್ನು ತಾನು ಮಾರ್ಪಾಡು ಮಾಡ್ಕೊಳ್ತಾ ಇದೆ. ಇಷ್ಟು ದಿವಸ ಮನಸ್ಸು ಏನ್ ಮಾಡ್ತಾ ಇತ್ತು, ಎಲ್ಲ ಕಡೆಗೂ ಹರಿತಾ ಇತ್ತು, ಎಲ್ಲ ಕಡೆಗೂ ಹರಿಬಿಟ್ಟಿದ್ವಿ ಮನಸ್ಸನ್ನ. ಈಗ ನಾವೇನ್ ಮಾಡ್ತಿದ್ವಿ, ಗುರುವಿನ ಕಡೆಗೆ ಅಥವಾ ಗುರಿ ಕಡೆಗೆ ನೇರವಾಗಿ ಹರಿಸ್ತಾ ಇದ್ದೀವಿ. ದಾರಿನಲ್ಲಿ ಬರ್ತಿರ್ತಕ್ಕಂಥ ತೊಡಕುಗಳನ್ನೆಲ್ಲ ನಿವಾರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಇಚ್ಛಾಶಕ್ತಿ ವಿಚಾರಧಾರೆಯ ಮುಖಾಂತರ ಗುರಿಯೆಡೆಗೆ ಅಥವಾ ಗುರುವಿನೆಡೆಗೆ ಬಲವಾಗಿ ಹರಿಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ಇಚ್ಛಾಶಕ್ತಿ ಗುರುವಿನ ಕಡೆಗೆ ಅಥವಾ ಗುರುವಿನ ಕಡೆಗೆ ಹರಿಲಿಕ್ಕೆ ಶುರು ಮಾಡುತ್ತೋ ಅದರಲ್ಲಿ ಇರತಕ್ಕಂಥ ಅನವಶ್ಯಕ ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ತರಬೇತಿ ಏನಾಗಿತ್ತು ಅದೆಲ್ಲವನ್ನು ಬಿಟ್ಟು ಬಿಡ್ಲಿಕ್ಕೆ ಶುರು ಮಾಡುತ್ತೆ. ಇದರಿಂದ ಎರಡು ಪ್ರಯೋಜನ ಆಗುತ್ತೆ. ಏನಾಗತ್ತೆ, ಮೊದಲನೇದಾಗಿ ನಮ್ಮ ವ್ಯಷ್ಟಿ ಮನಸ್ಸು ಶುದ್ಧವಾಗುವುದು. ಯಾವಾಗ ನಮ್ಮ ಗುರಿ ಎಡೆಗೆ ಅಥವಾ ಗುರುವಿನ ಎಡೆಗೆ ಹೋಗ್ಬೇಕಾದ್ರೆ ಇರ್ತಕ್ಕಂಥ ಅಡೆತಡೆಗಳನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ತೀವೋ ಅವಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ. ಎರಡನೇದಾಗಿ ಮಾನವ ಜೀವನದ ಗುರಿಯನ್ನು ಸಮೀಪಗೊಳಿಸುವುದು. ನಾವು ಗುರಿಗೆ ಹತ್ರ ಆಗ್ತಾ ಹೋಗ್ತೀವಿ. ಯಾಕೆಂದ್ರೆ ಮಾನವ ಜೀವನದ ಗುರಿ ಏನಿದೆಯಲ್ಲ ಅದೇ ನಮ್ಮ ಗುರಿ. ಸೊ ಹಾಗಾಗಿ ನಾವು ಗುರಿಗೆ ಹತ್ರ ಆಗ್ತಾ ಹೋಗ್ತೀವಿ. ಯಾಕಂದ್ರೆ ಈಗ ಸ್ಪೀಡ್ ಆಗಿ ಹೋಗ್ತಾ ಇದೀವಿ, ವೇಗವಾಗಿ ಹೋಗ್ತಾ ಇದೀವಿ ಗುರು ಎಡೆಗೆ ಅಥವಾ ಗುರಿ ಎಡೆಗೆ. ಇದು ಮೊದಲನೇ ದಿವಸದಿಂದನೇ ಆಗ್ತಕ್ಕಂಥದ್ದು. ಹಾಗಾಗಿ ನಾವೇನು ಓದಿದ್ವಿ ಹಿಂದೆನಲ್ಲಿ, ನಮ್ಮ ಮೂಲದ ಏನು ನಮ್ಮ ಸಂಕಲ್ಪ ಏನಿದೆ, ಮೊದಲ ಸಂಕಲ್ಪ ನಾವೇನ್ ಮಾಡ್ತೀವಿ, ಮೊದಲನೇ ದಿವಸದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ, ಈ ಒಂದು ಸಂಕಲ್ಪ ಮಾಡಿ ಧ್ಯಾನ ಕೂತ್ಕೊಳ್ಳಿ ಅಂತ ಹೇಳ್ಕೊಡ್ತೀವಿ ನಾವು. ಏನಂತ, ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ ಅಂತ ನಾವೇನ್ ಹೇಳ್ಕೊಂಡು ಕೂತ್ಕೊಳ್ತೀವಲ್ಲ ಅದೇ ಕಟ್ಟ ಕಡೆಗೆ ನಮ್ಗೆ ಮೂಲವಾಗಿ ಕಾಣ್ತಕ್ಕಂಥದ್ದು. ಸೊ ನಾವು ಸಂಕಲ್ಪ ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ನಮಗೆ ಮೂಲದಲ್ಲಿ ಕಾಣ್ತಕ್ಕಂಥದ್ದು ಕೂಡ ಅಷ್ಟೇ ತೊಂದರೆ ಆಗಿರುತ್ತೆ ಅಥವಾ ಸರಿಯಾಗಿ ಸ್ಪಷ್ಟವಾಗಿ ಕಾಣದೇ ಇರ್ಬೋದು. ಸೊ ಆ ಸಂಕಲ್ಪ ಹೇಳ್ಕೊಡೋದೇನಿದೆ ಮೊದಲನೇದು, ಈಗ ಆ ಸಂಕಲ್ಪಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಇಚ್ಛಾಶಕ್ತಿಯ ಬಲವನ್ನು ತುಂಬ್ತಾ ಇದ್ದೀವಿ. ತದನಂತರ ವಿಚಾರಧಾರೆಯ ಬಲವನ್ನು ತುಂಬ್ತಾ ಇದ್ದೀವಿ. ಯಾವಾಗ ಈ ಸಂಕಲ್ಪಕ್ಕೆ ನಮ್ಮ ಇಚ್ಛಾಶಕ್ತಿ ಮತ್ತು ವಿಚಾರಧಾರೆಯ ಬಲವನ್ನು ತುಂಬುತ್ತೀವಿ, ಅದೇನ್ ಮಾಡುತ್ತೆ, ನಮ್ಮನ್ನು ಗುರಿ ಎಡೆಗೆ ಕರೆದುಕೊಂಡು ಹೋಗುತ್ತೆ. ಗುರಿ ಎಡೆಗೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣದಲ್ಲಿ ಇರತಕ್ಕಂಥ ತೊಡಕುಗಳನ್ನೆಲ್ಲ ಅದು ನಿವಾರಣೆ ಮಾಡಿ ಗುರಿ ಸಾಕಾರ ಆಗ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಕಟ್ಟೆ ಕಡೆಗೆ ಏನ್ ಹೇಳ್ತಾರೆ, ಹಿಂದಿನ ಚಾಪ್ಟರ್ ಏನು ಹೇಳಿದ್ರು, ನಾವ್ ಏನ್ ಸಂಕಲ್ಪ ಇಟ್ಕೊಂಡಿರ್ತೀರಿ ಅದೇ ನಮಗೆ ಸಾಕಾರ ರೂಪ ತಗೊಂಡು ನಮ್ಗೆ ದರ್ಶನ ಕೊಡುತ್ತೆ. ಇದನ್ನೇ ದರ್ಶನ ಅಂತ ಕರೆದಿದ್ರು. ಯಾವ ಸಂಕಲ್ಪವನ್ನು ಇಟ್ಕೊಳ್ತೀವಿ ಅದೇ ನಮಗೆ ಕಟ್ಟೆ ಕಡೆಗೆ ದರ್ಶನ ಕೊಡೋದು ಅಂದ್ ಹೋಗ್ಬರೋದು. ಹಾಗಾಗಿ ನಾವು ಸಂಕಲ್ಪನ ಏನ್ ಇಟ್ಕೊಳ್ತೀವಿ ಅದರ ಆಧಾರದ ಮೇಲೆ ನಮ್ಗೆ ದರ್ಶನ ಆಗುತ್ತೆ. ಸಂಕಲ್ಪ ಸರಿಯಾಗಿರ್ತಕ್ಕಂಥದ್ದು ಇಟ್ಕೊಳ್ತು ಅಂತಂದ್ರೆ ಅದ್ರ ಪ್ರಕಾರ ದರ್ಶನವಾಗುತ್ತೆ. ಸಂಕಲ್ಪ ಯಾವ್ಯಾವುದೋ ಇಟ್ಕೊಳ್ತು ಅಂತಂದ್ರೆ ಅದ್ರ ಪ್ರಕಾರ ದರ್ಶನವಾಗುತ್ತೆ. ಯಾವುದಕ್ಕೆ ನಿಮ್ಮ ಇಚ್ಛಾಶಕ್ತಿ ಸೇರಿಸಿದ್ರೆ, ಯಾವುದಕ್ಕೆ ನಿಮ್ಮ ವಿಚಾರದ ಧಾರೆ ಸೇರಿಸಿದ್ರೆ ಅದು ಸಾಕಾರವಾಗುತ್ತೆ, ಇಷ್ಟೇ ಆಗುತ್ತೆ. ಹಾಗಾಗಿ ನಾವು ಯಾವ ಸಂಕಲ್ಪವನ್ನು ಉಪಯೋಗಿಸ್ಬೇಕು, ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಯಾವ್ಯಾವುದೋ ಸಂಕಲ್ಪವನ್ನಲ್ಲ. ಯಾವುದು ಗುರುಗಳು ಅಲ್ಲಿಂದ ಕೇಂದ್ರದಿಂದ ನೋಡಿ ಸಂಕಲ್ಪ ಕೊಟ್ಟಿರ್ತಾರೆ, ಈ ಸಂಕಲ್ಪ ಇಟ್ಕೊಂಡ್ರೆ ನೀವು ಕೇಂದ್ರಕ್ಕೆ ಫಾಸ್ಟ್ ಆಗಿ ಬರ್ತೀರಾ, ವೇಗವಾಗಿ ಬರ್ತೀರಾ ಅಂತ, ಆ ಸಂಕಲ್ಪನ ಇಟ್ಕೊಂಡು ನಾವು ಧ್ಯಾನ ಶುರು ಮಾಡ್ತೀವಿ.
ಹಾಗಾಗಿ ನಾವು ಧ್ಯಾನ ಶುರು ಮಾಡ್ಬೇಕಾದ್ರೆ ಗುರುಗಳು ಏನ್ ಸಂಕಲ್ಪ ಕೊಟ್ಟಿದ್ದಾರೆ ಅದನ್ನ ನಾವು ಚೇಂಜ್ ಮಾಡ್ಬಿಟ್ಟು ಇನ್ಯಾವುದೋ ಸಂಕಲ್ಪ ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಗುರುಗಳು ಏನ್ ಸಂಕಲ್ಪ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಇಟ್ಕೊಂಡು ನಮ್ಮ ಸಾಧನೆಯನ್ನ ಮಾಡಬೇಕು. ಅದನ್ನು ವ್ಯತ್ಯಾಸ ಮಾಡ್ಲಿಕ್ಕೆ ಹೋಗಬಾರದು. ಸರಿನಾ? ಸೊ ನಮ್ಮಲ್ಲಿ ಸಂಕಲ್ಪದಿಂದ ಶುರು ಆಗ್ತೀವಿ, ಸಂಕಲ್ಪಕ್ಕೆ ಇಚ್ಛಾಶಕ್ತಿ ಸೇರಿಸ್ತೀವಿ, ತದನಂತರ ವಿಚಾರಧಾರೆ ಸೇರಿಸ್ತೀವಿ. ಈ ಮೂರು ಸೇರಿಸ್ತಿದ್ದಂಗೆನೆ ಆ ಕಡೆಯಲ್ಲಿ ಆ ಸಂಕಲ್ಪನೆ ಸಾಕಾರವಾಗಿ ನಮಗೆ ದರ್ಶನವನ್ನು ಕೊಡುತ್ತೆ. ಇದು ನಮ್ಮ ಸಹಜ ಮಾರ್ಗ ಪದ್ಧತಿ. ಸರಿನಾ? ಗುರುವನ್ನು ಧ್ಯೇಯವಾಗಿ ಇಟ್ಟುಕೊಳ್ಳುವ ಕ್ರಮವು ಅತ್ಯಂತ ಪ್ರಭಾವಶಾಲಿಯಾಗಿರುವುದೇನು ನಿಜ. ಆದರೆ ಆತನು ನಿಜವಾಗಿಯೂ ಅತ್ಯುಚ್ಚ ಕೋಟಿಯವನಾಗಿದ್ದು ಅನಂತದಲ್ಲಿ ಲೀನನಾಗಿರಬೇಕು ಅಥವಾ ಮೂರ್ತಿವಂತ ನಿಸರ್ಗವಾಗಿ ಪರಿವರ್ತನೆ ಹೊಂದಿರಬೇಕು. ಇಲ್ಲದಿದ್ದರೆ ಅಭ್ಯಾಸಿಯ ಮೇಲೆ ವಿಪರೀತ ಪರಿಣಾಮ ಉಂಟಾಗಿ ಆತನ ಅಂತಿಮ ಧ್ಯೇಯ ಸಾಧನೆಗೆ ಮಾರಕವಾಗಬಲ್ಲದು. ಸರಿಯಾದಂತ ಗುರುನ ಆರಿಸ್ಕೊಂಡು ಅವ್ರನ್ನೇ ಅಂತಿಮ ಗುರಿ ಅಂತ ಇಟ್ಕೊಂಡ್ರೆ ಪರವಾಗಿಲ್ಲ. ಸರಿಯಾದಂತ ಗುರುನ ಆರಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಗುರುಗಳು ಎಲ್ಲಿವರೆಗೂ ಬೆಳೆದಿರ್ತಾರೋ ಅಲ್ಲಿವರೆಗಷ್ಟೇ ನಾವು ಬೆಳಿತೀವಿ. ಅದಕ್ಕಿಂತ ಮುಂದಕ್ಕೆ ನಾವು ಬೆಳಿಲಿಕ್ಕೆ ಆಗಲ್ಲ. ಅದಕ್ಕೆ ನಿಮಗೆ ಒಂದು ಷರತ್ ಹಾಕ್ತಾ ಇದ್ದಾರೆ, ಎಂಥ ಗುರುಗಳನ್ನು ನೀವು ಗುರಿಯನ್ನಾಗಿ ಇಟ್ಕೋಬಹುದು ಅಂತ. ಅಂತಹ ಗುರು ನಿಮಗೆ ಸಿಕ್ಕಿದ್ದಾದ್ರೆ ಕಾಲಕ್ರಮೇಣದಲ್ಲಿ ಆ ಗುರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಾ. ಯಾಕೆಂದ್ರೆ ಗುರುನಲ್ಲೇ ಐಕ್ಯವಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿನೇ ಪುರಂದರದಾಸರು ಹಾಡು ಬರೆದಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ಯಾಕೆಂತಂದ್ರೆ ಆ ಮುಕ್ತಿಯ ಗುರಿ ಗುರುವಿನಲ್ಲೇ ಐಕ್ಯವಾಗಿದೆ. ಯಾವಾಗ ನಾವು ಗುರುನೇ ಗುರಿಯಾಗಿ ಇಟ್ಕೊಳ್ತೀವೋ ಆ ಗುರುವಿನಲ್ಲಿ ಇರ್ತಕ್ಕಂಥ ಆ ಗುರಿ ತನಗೆ ತಾನಾಗೆ ನಮಗೂ ಕೂಡ ಅನುಭವಕ್ಕೆ ಬರುತ್ತೆ. ಬಟ್ ಆದ್ರೆ ಗುರುನ ನಾವು ನಿಷ್ಕರ್ಷೆ ಮಾಡ್ಬೇಕಾದ್ರೆ ಸಾಕಷ್ಟು ಮಟ್ಟಿಗೆ ನಾವು ನಮ್ಮ ಮನಸ್ಸು ಹೃದಯನ ಸಾಕಷ್ಟು ಮಟ್ಟಿಗೆ ಕೇಳ್ಕೋಬೇಕಾಗತ್ತೆ. ಬಲವಂತವಾಗಿ ಒಪ್ಕೊಳ್ಳುವಂತ ಅಗತ್ಯ ಇಲ್ಲ. ಗುರುಗಳನ್ನ ನಮ್ಮ ಮನಸ್ಸು ಹೃದಯ ಯಾವಾಗ ಒಪ್ಕೋಬೇಕು ಅಂತ ಅನ್ಸುತ್ತೋ ಅವಾಗಲೇ ಒಪ್ಕೊಂಡ್ರೆ ಸಾಕು. ಸರಿನಾ? ಜ್ಞಾಪಕ ಇಟ್ಕೊಳ್ರಿ. ಈ ಹಂತವನ್ನು ಮುಟ್ಟಿದ ಮೇಲೆ ಶೀಘ್ರದಲ್ಲಿಯೇ ನೀವು ಶಾಶ್ವತ ಶಾಂತಿಯ ಮತ್ತು ಉದಾತ್ತತೆಯ ಸಮುದ್ರದಲ್ಲಿ ಕುಪ್ಪಳಿಸುತ್ತಿರುವಂತೆ ಅನುಭವಿಸುವಿರಿ. ಈ ಹಂತವನ್ನು ಅಂತಂದ್ರೆ ಯಾವುದು? ಗುರಿಯ ಹಂತವನ್ನು ಮುಟ್ಟಿದ ಮೇಲೆ ಶೀಘ್ರದಲ್ಲಿಯೇ ನೀವು ಶಾಶ್ವತವಾದಂತ ಶಾಂತಿ ಮತ್ತು ಉದಾತ್ತತೆಯ ಸಮುದ್ರದಲ್ಲಿ ಕುಪ್ಪಳಿಸಿರುವಂತೆ ಅನುಭವಿಸುವಿರಿ. ನಿಮ್ಮ ವಿಚಾರವು ಸಾಗರದ ತೆರೆಗಳ ಮಧ್ಯದಲ್ಲಿ ಅಖಂಡವಾಗಿ ನೆಲೆಸತೊಡಗಿದಾಗ ಕೆಳಮಟ್ಟದಲ್ಲಿರುವ ಉಳಿದ ಎಲ್ಲ ವಸ್ತುಗಳು ಮಾಯವಾಗುವಂತೆ ಕಂಡುಬರುವುದು. ಯಾವಾಗ ನಾವಲ್ಲಿ ನೆಲೆ ನಿಲ್ತೀವೋ ಕೆಳಗಡೆ ಇರತಕ್ಕಂಥ ವಸ್ತುಗಳೆಲ್ಲ ಮಾಯವಾಗಿದೆ ಅಂತ ನಮ್ಮ ಅನುಭವಕ್ಕೆ ಬರುತ್ತೆ. ಆಗ ನಿಮ್ಮಲ್ಲಿ ಈ ಮೊದಲೇ ನೀವು ಮಾಡಿಕೊಂಡ ಅದೊಂದು ವಿಚಾರವನ್ನು ಉಳಿದು ಬೇರೆ ಯಾವ ವಿಚಾರವೂ ಉಳಿಯುವುದಿಲ್ಲ. ಇದರ ಪರಿಣಾಮವೆಂದರೆ ಅಡಿಯಲ್ಲಿರುವ ವಸ್ತುಗಳೆಲ್ಲ ಉನ್ನತ ಶಿಖರದಿಂದ ಆಳವಾದ ಪ್ರಪಾತದಲ್ಲಿ ನೋಡಿದರೆ ಹೇಗೋ ಹಾಗೆ ಕಂಡು ಬರುವವು. ಈಗ ನೋಡಿ, ನಾವು ಈ ಜಗತ್ತನ್ನ ಕೆಳಗಿನ ಸ್ತರದಲ್ಲಿ ಭೂಮಿಯ ಮೇಲೆ ನಿಂತ್ಕೊಂಡು ಜಗತ್ತನ್ನು ನೋಡ್ತೀವಿ ಅಂತ ಇಟ್ಕೊಳ್ರಿ. ಭೂಮಿ ಮೇಲೆ ನಿಂತ್ಕೊಂಡು ಜಗತ್ತನ್ನು ನೋಡಿದಾಗ ಅದು ಒಂದು ರೀತಿ ನಮ್ಗೆ ಅನುಭವಕ್ಕೆ ಬರುತ್ತೆ, ಒಂದು ರೀತಿ ನಮ್ಗೆ ದೃಷ್ಟಿನಲ್ಲಿ ಬರುತ್ತೆ. ಅದೇ ನಾ 2 ಮೆಟ್ಲು ಮೇಲೆ ಹತ್ತಿ 2 ಅಂತಸ್ತು ಮೇಲೆ ಹತ್ತಿ ಮೇಲಿಂದ ಕೆಳಗಡೆ ನೋಡ್ತೀನಿ ಅಂತ ಇಟ್ಕೊಳ್ರಿ. ಅದೇ ವಸ್ತುಗಳೇನು ಬದಲಾವಣೆ ಆಗಿಲ್ಲ, ಆದ್ರೆ ನಾನ್ ನೋಡ್ತಾ ಇರ್ತಕ್ಕಂಥ ದೃಷ್ಟಿ ಬದಲಾವಣೆ ಆಗಿದೆ. ಮೊದಲನೇ ಅಂತಸ್ತು ಹತ್ತಿಸ್ತೀನಿ, ಅಲ್ಲಿಂದ ನೋಡಿದಾಗ ಸ್ವಲ್ಪ ಬೇರೆ ಅಂತ ಕಾಣುತ್ತೆ. 2ನೇ ಅಂತಸ್ತಿಗೆ ಹೋಗ್ತೀನಿ, ಅಲ್ಲಿಂದ ಕೇಳಿದಾಗ ಬೇರೆ ಅಂತ ಅನ್ಸುತ್ತೆ. 3ನೇ ಅಂತಸ್ತಿಗೆ ಹೋಗ್ತೀನಿ. ಅಂದ್ರೆ ನಾವು ಅಂತಸ್ತಿನ ಮೇಲೆ ಅಂತಸ್ತು ಮೇಲ್ಕ್ ಹೋಗ್ತಿದ್ದಂಗೆನೆ ನಾವು ಜಗತ್ತನ್ನ ನೋಡ್ತಕ್ಕಂಥ, ಜಗತ್ತನ್ನ ನಿಭಾಯಿಸ್ತಕ್ಕಂಥ, ಜಗತ್ತನ್ನ ಅನುಭವಿಸ್ತಕ್ಕಂಥ ರೀತಿ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ, ಮೊದಲನೇ ಬಿಂದು ಗ್ರಂಥಿ ತರ್ಕೊಳ್ತು, ಜಗತ್ತನ್ನು ನೋಡೋ ದೃಷ್ಟಿ ಬದಲಾವಣೆ. 2ನೇ ಬಿಂದು ತರ್ಕೊಳ್ತು, ಜಗತ್ತನ್ನು ನೋಡೋ ದೃಷ್ಟಿ ಮತ್ತೆ ಬದಲಾವಣೆ ಆಯ್ತು. 3ನೇ ಬಿಂದು ತಕ್ಕೊಳ್ತು, ಮತ್ತೆ ಜಗತ್ತನ್ನು ನೋಡುವಂತ ದೃಷ್ಟಿ ಬದಲಾವಣೆ ಆಯ್ತು. ಇವೆಲ್ಲವೂ ಕೂಡ ತನಗೆ ತಾನಾಗೆ ಬೆಳೀತಾ ಹೋಗುತ್ತೆ, ಬದಲಾವಣೆ ಹೊಂದುತ್ತಾ ಹೋಗುತ್ತೆ. ಈ ಬದಲಾವಣೆಯ ಆಧಾರದ ಮೇಲೆ ನೀವು 20 ವರ್ಷದ ಮುಂಚೆ ಇದ್ದಂತ ಜಗತ್ತು ದೃಷ್ಟಿ ಈಗ 20 ವರ್ಷ ಆದ್ಮೇಲೂ ಇದೆ ಅಂತಂದ್ರೆ ನಿಮ್ ಸಾಧನೆಯಲ್ಲಿ ಏನೋ ತೊಡಕಾಗಿದೆ. ನಿಮ್ ಸಾಧನೆಯಲ್ಲಿ ನೀವು ಆಗ್ಬೇಕಾದಂಥದ್ದು ಆಗಿಲ್ಲ. ಯಾಕೆಂತಂದ್ರೆ ನಾವು ಪ್ರತಿಯೊಂದು ಬಿಂದುವಿನಿಂದ ಮತ್ತೊಂದು ಬಿಂದುವು ಬೆಳೆದಾಗ, ಹಾಗೆ ಅಂತಸ್ತಿನಿಂದ ಅಂತಸ್ತಿಗೆ ಹೋದಾಗ, ನಾವು ಕೆಳಗಡೆ ನೋಡಿದಾಗ ಅದನ್ನು ನೋಡ್ತಕ್ಕಂಥ, ಅನುಭವಿಸ್ತಕ್ಕಂಥ ರೀತಿ ಬೇರೆ ಆಗಿರುತ್ತೋ ಅದೇ ರೀತಿಯಾಗಿ ನಾವು ಆಧ್ಯಾತ್ಮದಲ್ಲಿ ಪ್ರತಿಯೊಂದು ಬಿಂದುವಿನಿಂದ ಮತ್ತೊಂದು ಬಿಂದು ಬೆಳೆದಾಗ ಜಗತ್ತನ್ನು ನೋಡ್ತಕ್ಕಂಥ ಮತ್ತು ಅನುಭವಿಸ್ತಕ್ಕಂಥ ರೀತಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈ ವ್ಯತ್ಯಾಸ ನಮ್ಮಲ್ಲಿ ಆಗ್ತದೆ ಅಂತ ನಮ್ಮನ್ನು ನಾವು ನೋಡ್ಕೋಬೇಕು. ಇದು ಬೇರೆ ಯಾರು ನಿಮ್ಗೆ ನೋಡ್ಲಿಕ್ಕೆ ಹೇಳಲಿಕ್ಕಾಗಲ್ಲ.
ನಿಮ್ಮನ್ನ ನೀವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ನಮಗೆ ಸೂಕ್ಷ್ಮತೆ ಬೇಕು, ಸಂವೇದನಾಶೀಲತೆ ಬೇಕು. ಆಗ ನಾವು ನೋಡ್ಕೋಬಹುದು, ಹಿಂಗ ಆಗ್ತಾ ಇದೆ ಇಲ್ವಾ ಅಂತ. ಸರಿನಾ? ಈಗ ನಿಮ್ಮಲ್ಲಿ ಈ ಮೊದಲೇ ನೀವು ಮಾಡಿಕೊಂಡ ಅದೊಂದೇ ವಿಚಾರವನ್ನು ಉಳಿದು ಬೇರೆ ಯಾವ ವಿಚಾರವೂ ಉಳಿಯುವುದಿಲ್ಲ. ಇದೆಲ್ಲರ ಪರಿಣಾಮವೇನೆಂದರೆ ಅಡಿಯಲ್ಲಿರುವ ವಸ್ತುಗಳೆಲ್ಲ ಉನ್ನತ ಶಿಖರದಿಂದ ಆಳವಾದ ಪ್ರಪಾತದಲ್ಲಿ ನೋಡಿದರೆ ಹೇಗೋ ಹಾಗೆ ಕಂಡು ಬರುವುದು. ಆ ವಸ್ತುಗಳನ್ನು ನೀವು ಕಾಣದಂತಾದಾಗ ಅವುಗಳಲ್ಲಿ ಆಸಕ್ತಿಯೂ ಇಲ್ಲದಂತಾಗುವುದು. ಈಗ ಮುಂಚೆ ಇದ್ದಂತ ರೀತಿಯಲ್ಲಿ ನೀವು ವಸ್ತುಗಳು ಕಾಣ್ತಾ ಇಲ್ಲ, ಮುಂಚೆ ಇದ್ದಂತ ಆಸಕ್ತಿ ನಿಮಗೆ ವಸ್ತುಗಳಲ್ಲಿ ಇಲ್ಲ. ಕಾಲಕ್ರಮೇಣದಲ್ಲಿ ಆ ವಸ್ತುಗಳೆಲ್ಲ ನಿಮ್ಮ ಜೀವನದಿಂದ ಹೋಗ್ಲಿಕ್ಕೆ ಶುರುವಾಗುತ್ತೆ. ಕಟ್ಟ ಕಡೆಯ ಗುರಿಯು ಕಣ್ಣಿಗೆ ನಿಚ್ಚಳವಾಗಿ ಕಾಣತೊಡಗಿ ನೀವು ನಿಜವಾಗಿಯೂ ನಿರ್ದೋಷವಾಗಿಯೂ ಆರಿಸಿಟ್ಟುಕೊಂಡ ವಸ್ತುವಲ್ಲದೆ ಬೇರೇನೂ ಉಳಿಯದು. ಸೊ ಮೇಲೆ ಹೋಗ್ತಾ 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 ಏನಾಗುತ್ತೆ, ನಾವು ಗುರಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಗುರು ಸ್ಪಷ್ಟವಾಗಿ ಕಾಣುತ್ತೆ, ನಮ್ಗೆ ಗುರಿ ಸ್ಪಷ್ಟವಾಗಿ ಕಾಣುತ್ತೆ. ಗುರಿ ಸ್ಪಷ್ಟವಾಗಿ ಕಾಣಿಸಿದ ಮೇಲೆ ನಮಗೆ ಕೆಳಗಡೆ ಇರ್ತಕ್ಕಂಥ ವಸ್ತುಗಳೆಲ್ಲ ಹೊರಟೋಗುತ್ತೆ. ನಾವು ಇಟ್ಕೊಂಡಿರ್ತಕ್ಕಂಥ ಗುರಿ ಅಥವಾ ವಸ್ತು, ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥ ವಸ್ತುವನ್ನು ಬಿಟ್ಟು ಇನ್ಯಾವುದೂ ನಮ್ಗೆ ಕಾಣಲ್ಲ. ಈಗ ನೀವು ಪ್ರಪಂಚದ ಆಸಕ್ತಿಗಳಿಂದ ಮುಕ್ತರಾಗಿರುವಿರಿ. ಯಾವಾಗ ಯಾವ ವಸ್ತುಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲ್ವೋ ನಾವು ಆ ಪ್ರಪಂಚದ ವಸ್ತುಗಳಿಂದ ಆಸಕ್ತಿಯಿಂದ ಮುಕ್ತರಾಗಿದ್ದೀವಿ. ಅರ್ಥಾತ್ ನೀವು ವಸ್ತುಗಳನ್ನು ಕಂಡರೂ ಅವುಗಳಿಗೆ ಮಹತ್ವವನ್ನು ಕೊಡುವುದಿಲ್ಲ. ನಿಮ್ಮಲ್ಲಿ ಇಂಥದೇ ವಿಚಾರವಿರುವವರೆಗೆ ಈ ಸ್ಥಿತಿಯು ಕೆಲಕಾಲ ಉಳಿಯುವುದು. ನಿನ್ನೆ ಯಾರೋ ಇಂಗ್ಲಿಷ್ ಗ್ರೂಪ್ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು. ಏನ್ ಪ್ರಶ್ನೆ ಕೇಳ್ತಿದ್ರು ಅಂತಂದ್ರೆ, ಬೇರೆ ಯಾರನ್ನೋ ನೋಡಿದ್ರಂತೆ, ಬೇರೆ ಯಾರನ್ನೋ ನೋಡಿದ್ರೆ ಅವ್ರು ಯಾಕಪ್ಪ ಹಿಂಗೆ ನಡ್ಕೊಳ್ತಾರೆ ಅಂತ ಇವ್ರ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇತ್ತಂತೆ. ಇವ್ರ ಮನಸ್ಸಿನಲ್ಲಿ ಬೇರೆಯವರ ನಡವಳಿಕೆ ಬಗ್ಗೆ ಆಲೋಚನೆ ಬರ್ತಿದೆ ಅಂತಂದ್ರೆ ಇವ್ರ ಮನಸ್ಸು ಇನ್ನು ಹೊರಮುಖವಾಗಿ ಹೋಗ್ತಾ ಇದೆ ಅಂತ ಆಯ್ತು. ಇವ್ರ ಮನಸ್ಸು ಒಳಮುಖವಾಗಿ ಹೋಗ್ಲಿಕ್ಕೆ ಹರಿಲಿಕ್ಕೆ ಶುರು ಆಗಿತ್ತು ಅಂತಂದ್ರೆ ಬೇರೆಯವರು ಯಾವ ರೀತಿ ನಡ್ಕೊಳ್ತಾರೆ ಅಂತ ಇವ್ರು ಯಾಕೆ ತಲೆ ಕೆಡ್ಸ್ಕೋಬೇಕು ಅಲ್ವಾ? ಈಗ ಬೇರೆಯವರು ತಮ್ಮ ನಡವಳಿಕೆ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಅವರು ಬಂದು ಕೇಳಿದಾಗ ಅವ್ರಿಗೆ ಏನಾದ್ರು ದಾರಿ ಹೇಳ್ಬೋದು. ಇಲ್ಲದೆ ಇದ್ರೆ ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಂಕಲ್ಪ ಶಕ್ತಿಯನ್ನು ಎಲ್ಲಿ ಕಳಿಸ್ತಾ ಇದ್ದೀವಿ? ನಮ್ಮ ಆಧ್ಯಾತ್ಮದ ಸಾಧನೆಗೆ ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ತಾ ಇದೀವ, ಅಥವಾ ಅಲ್ಲಿ ಹೊರಗಡೆ ಅವ್ರು ಏನ್ ಮಾಡ್ತಿದೆ ಅಂತ ಹೇಳಿ ಅದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ನಮ್ಮ ಸಂಕಲ್ಪ ಶಕ್ತಿ ಉಪಯೋಗಿಸ್ತೀವಿ? ಏನ್ ಮಾಡ್ತಾ ಇದೀವಿ? ಸೊ ಹಾಗಾಗಿ ನಮ್ಮ ಸಂಕಲ್ಪ ಶಕ್ತಿ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ, ನಮ್ಮ ವಿಚಾರ ಶಕ್ತಿ ಯಾವ ದಿಕ್ಕಿನಲ್ಲಿ ಹರಿತಾ ಇದೆ ಅನ್ನೋದನ್ನ ನಾವು ಯಾವಾಗ್ಲೂ ಕೂಡ ಕೂಲಂಕುಷವಾಗಿ ನೋಡ್ಕೊಳ್ಳಿಕ್ಕೆ ಬರಬೇಕು. ಆಗ ನಮ್ಮ ಚಿತ್ತ ಶಕ್ತಿ ಅಂತ ಏನ್ ಬರೆದಿರಲ್ಲ, ಆ ಚಿತ್ತ ಶಕ್ತಿಯ ಒಂದು ಲಾಭವನ್ನು ನಾವು ಗಳಿಸ್ಕೋಬಹುದು. ಇಲ್ಲದೆ ಇದ್ರೆ ನಾವು ಅದನ್ನ ಗಳಿಸ್ಕೊಳ್ಲಿಕ್ಕೆ ಆಗಲ್ಲ. ಚಿತ್ತಶಕ್ತಿ ನಿರಂತರವಾಗಿ ಹರಿತಾ ಇರುತ್ತೆ, ಅದು ಎಡಬಿಡದೆ ಹರಿತಾ ಇರುತ್ತೆ. ಅದಕ್ಕೆ ನಾವು ಜೀವನದಲ್ಲಿ ಇದ್ರೂ ಹರಿಯುತ್ತೆ, ನಾವು ಜೀವನ ಮುಕ್ತರಾದ್ರೂ ಹರಿಯುತ್ತೆ. ಸಾವಿನ ನಂತರ ಕೂಡ ಚಿತ್ತಶಕ್ತಿ ಹರಿತಾ ಇರುತ್ತೆ, ಅದರಲ್ಲಿ ಏನು ವ್ಯತ್ಯಾಸವೂ ಆಗಲ್ಲ. ಸಾವಿನ ನಂತರ ದೇಹ ಮಾತ್ರ ತ್ಯಾಗ ಮಾಡ್ತೀವಿ, ಚಿತ್ತಶಕ್ತಿನ ತ್ಯಾಗ ಮಾಡಲ್ಲ. ಚಿತ್ತಶಕ್ತಿ ಹರಿತಾನೆ ಇರ್ತದೆ. ಆದ್ರೆ ಆ ಚಿತ್ತಶಕ್ತಿ ಯಾವುದರ ಕಡೆ ಹರಿಸ್ತೀರಾ ಅನ್ನೋದಷ್ಟೇ ನಮ್ಮ ರಾಜಯೋಗದ ಮಾರ್ಗದ ಸಾಧನೆ. ಆ ಚಿತ್ತಶಕ್ತಿಯನ್ನ ನಿರಂತರವಾಗಿ ಗುರುವಿನೆಡೆಗೆ ಹರಿಸ್ತು ಅಂತಂದ್ರೆ, ಅಥವಾ ಗುರಿ ಎಡೆಗೆ ಹರಿಸ್ತು ಅಂತಂದ್ರೆ, ಗುರುವಿನಲ್ಲಿ ಆದ್ರೂ ಕೂಡ ತೊಡಕಾಗತ್ತೆ ತಿಳಿಸುತ್ತೆ. ಯಾಕಂದ್ರೆ ಯಾವ್ದೋ ಗುರು ಆರಿಸ್ಕೊಂಡ್ಬಿಡ್ತು ಅಂತಂದ್ರೆ ನೀವು ಗುರಿಗೆ ಹೋಗಲ್ಲ. ಗುರಿಯನ್ನ ನೀವು ಸ್ಪಷ್ಟವಾಗಿ ಇಟ್ಕೊಂಡು ಅದರೆಡೆಗೆ ನೀವು ಮನಸ್ಸನ್ನ ಮುಖ ಮಾಡಿದ್ರೆ, ನಿಮ್ಮ ಚಿತ್ತಶಕ್ತಿ ಅದ್ರ ಕಡೆಗೆ ಹರಿತಾ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಯಾವುದೇ ತೊಡಕಿಲ್ದಿರ ನೇರವಾಗಿ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಸೊ 3 ಪದ ಉಪಯೋಗಿಸಿದರೆ, ಇಚ್ಛಾಶಕ್ತಿ, ಚಿತ್ತಶಕ್ತಿ, ಸಂಕಲ್ಪ ಶಕ್ತಿ, 3 ಪದ ಉಪಯೋಗಿಸಿದ್ದಾರೆ. 3 ಕೂಡ ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧ ಉಂಟು, ಆದ್ರೆ 3 ಕೂಡ ಬೇರೆ ಬೇರೆ. ಸರಿ ಸರಿ, ಇಲ್ಲಿಗೆ ನಿಲ್ಸೋಣಂತೆ ಇವತ್ತು. ನಾಳೆ ಯಥಾ ಪ್ರಕಾರ ಪುಟ 144 ಕಂಟಿನ್ಯೂ ಮಾಡೋಣ ನಾಳೆ. ಸರಿನಾ? ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾಳೆ ವಿಜಯದಶಮಿ ಆದ್ರೂ ಕ್ಲಾಸ್ ಇರುತ್ತೆ. ಎಷ್ಟು ಜನ ಬರ್ತಿರೋ ಬನ್ರಿ, ರೆಕಾರ್ಡಿಂಗ್ ಮಾಡಿ ಹಾಕ್ತೀವಿ. ಯಾರು ಬರ್ಲಿಕ್ಕಾಗಲ್ಲ ದಯವಿಟ್ಟು ನಾಳೆ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಸರಿನಾ? ಸರಿ, ಹಾಗಾದ್ರೆ ಎಲ್ರಿಗೂ ಕೂಡ ಶುಭ ದಿವಸ. ದಸರಾ ಹಬ್ಬದ ಶುಭಾಶಯಗಳು. ಶುಭಾಶಯಗಳು ಅಣ್ಣ. ಬ್ರದರ್ ನಮಸ್ತೆ ಬ್ರದರ್.
ಬ್ರದರ್ ನಿಮ್ಗೂ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬದ ಶುಭಾಶಯಗಳು. ಆಯ್ತು, ಸ್ವೀಕಾರ ಮಾಡಿದ್ದೀವಿ. ಸರಿನಾ? ಓಕೆ ದೇವಪ್ಪ ಏನೋ ಪ್ರಶ್ನೆ ಕೇಳ್ಬೇಕಿತ್ತನ್ರಿ? ಇಲ್ಲ ಬ್ರದರ್, ನಮಸ್ತೆ ಹೇಳಿದೆ ಬ್ರದರ್. ಅಷ್ಟೇ ಅಲ್ವಾ? ಸರಿಪ್ಪ. ಎಲ್ರಿಗೂ ವಂದನೆಗಳು, ನಮಸ್ತೆ. ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಸರಿನಾ? ಬ್ರದರ್ 64 ವಿದ್ಯೆಗಳು ಹೇಳದ ಬ್ರದರ್? ಹೇಳ್ರಿ, 4 ಹೇಳ್ರಿ. ಆಕರ್ಷಣ, ಮೋಹನ, ವಿದ್ವೇಕ್ಷಣ, ಉಚ್ಚಾಟನ. ಆಕರ್ಷಣ, ಮೋಹನ 2 ಸ್ಪಷ್ಟವಾಗಿ ಗೊತ್ತಾಯ್ತು. ಇನ್ನು 2 ಹೇಳ್ರಿ. ಇನ್ನೊಂದು ವಿದ್ವೇಕ್ಷಣ, ವಿದ್ವೇಕ್ಷಣ, ಉಚ್ಚಾಟನ. ಉಚ್ಚಾಟನ. ಆಯ್ತು, ತೊಂದರೆ ಇಲ್ಲ. ಸರಿನಾ? ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಬ್ರದರ್. ಸೊ ಪಂಚಾಂಗದ ಬಗ್ಗೆ ಓದ್ಕೊಂಡ್ ಬರ್ಬೇಕು ನಾಳೆಗೆ. ಪಂಚಾಂಗ ಜ್ಞಾಪಕ ಇಟ್ಕೊಡ್ರಿ. ಅಟ್ಲೀಸ್ಟ್ 1 ವರ್ಷಕ್ಕೆ ಒಂದ್ಸಲ ನಾನು ಒಂದು ಪಂಚಾಂಗ ತಿರುವಾಕ. ಸರಿ, ಆಯ್ತು ಬ್ರದರ್. ಆಯ್ತು.